ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಯಾರು ಇಲ್ಲಿ ಎಂಜಾಯ್ ಮಾಡಕ್ ಬಂದಿಲ್ಲ. ಇಲ್ಲಿ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆಗ್ತಾ ಇರೋ ಅನ್ಯಾಯನ ಸರಿಪಡಿಸ್ಬೇಕು. ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗೋದಕ್ಕೆ ಇಲ್ಲಿ ಬಂದು ಸಭೆ ಸೇರ್ತಾ ಇರೋದು. ಇಲ್ಲಿ ಯಾರು ಎಂಜಾಯ್ ಮಾಡಕ್ ಬಂದಿಲ್ಲ, ಅರ್ಥ ಮಾಡ್ಕೊಳ್ಳಿ. ರಾಜ್ಯದಲ್ಲಿ 3,76,386 ಹುದ್ದೆ ಖಾಲಿ ಇದೆ. ಆ ಹುದ್ದೆ ಭರ್ತಿ ಮಾಡಿ ಅಂತ ನಾವು ಪ್ರೆಸರ್ ಹಾಕ್ಬೇಕಾಗಿದೆ. ಲಾಸ್ಟ್ 6 ವರ್ಷದಿಂದ ಯಾವುದೇ ನೇಮಕಾತಿ ಆಗ್ತಾ ಇಲ್ಲ. 6 ವರ್ಷದಿಂದ 2-3 ವರ್ಷ ಕೋವಿಡ್ ಅಂತ ಹೋಯ್ತು, 1 ವರ್ಷ ಎಲೆಕ್ಷನ್ ಇಯರ್, ಲಾಸ್ಟ್ 1 ವರ್ಷದಿಂದ ಒಂದು ನೋಟಿಫಿಕೇಶನ್ ಆಗ್ತಾ ಇಲ್ಲ ಒಳ ಮೀಸಲಾತಿ ಅಂತ ಹೇಳಿ. 5ರಿಂದ 6 ವರ್ಷ ಯಾವುದೇ ನೇಮಕಾತಿ ಆಗಿಲ್ಲ. ಅದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು, ಅದು ಯಾವ ರೀತಿ ಆ ಸಮಸ್ಯೆ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅಲ್ಲ, ನೀವು ಬಂದಿರೋ ಉದ್ದೇಶ ಏನ್ ಹೇಳಿ? ಇಲ್ಲಿಗೆ ಇಡೀ ಧಾರವಾಡದಲ್ಲಿ ಏನಿಲ್ಲ ಅಂದ್ರೆ 1 ಲಕ್ಷ ಜನ ವಿದ್ಯಾರ್ಥಿಗಳಿದ್ದೀರಾ. ಬಂದಿರೋ ಉದ್ದೇಶ ಏನು? ನಿಮ್ ತಂದೆ ತಾಯಿಗೆ ಏನ್ ಹೇಳ್ತೀರಾ? 5 ವರ್ಷ ಹಿಂದೆ ಇಲ್ಲಿ ಬಂದಿದಿರಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದೋಕೆ 5 ವರ್ಷ ಹಿಂದೆ ಬಂದಿದಿರಲ್ಲ. ಇವತ್ತು ನಿಮ್ ತಂದೆ ತಾಯಿಗೆ ಏನ್ ಹೇಳ್ತೀರಾ ಹೇಳಿ? ನಿಮ್ಮ ರಿಲೇಟಿವ್ಸ್ ಏನ್ ಹೇಳ್ತೀರಾ? ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯಾವತ್ತಾದ್ರೂ ಚರ್ಚೆ ಮಾಡಿದಿರಾ? ನೇಮಕಾತಿ ಆಗಿಲ್ಲ 5-6 ವರ್ಷದಿಂದ. ಆಗಿರೋ ನೇಮಕಾತಿ ಎಲ್ಲ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ರಾ? ಒಂದು ಹೋರಾಟ ಆಗಿರ್ಬೋದು, ಒಂದು ಮೆರವಣಿಗೆ, ಒಂದು ಪಾದಯಾತ್ರೆ ಯೋಚನೆ ಮಾಡಿದ್ರೆ ನಿಮಗೆ ಬಂದು ಲೈಬ್ರರಿಲಿ ಏನೋ ಒಳ್ಳೆ ಯಾವ್ದೋ ಫಂಕ್ಷನ್ ಕರೆಯೋ ತರ ನಿಮ್ಮನ್ನ ಕರ್ಕೊಂಡ್ಬಂದು ಇಲ್ಲಿ ಭಜನೆ ಮಾಡ್ಬೇಕು. ನಿಮ್ಗೆ ಯಾರ್ ಜವಾಬ್ದಾರಿ? ಇದಕ್ಕೆಲ್ಲ ನೀವೇ ಜವಾಬ್ದಾರಿ. ಒಂದು ಸತಿ ಕರೆ ಕೊಟ್ಟಿದೀವಿ ಅಂತಂದ್ರೆ ಪ್ರತಿಯೊಬ್ರು ನೀವೇ ಇನಿಷಿಯೇಟಿವ್ ತಗೋಬೇಕು. ಯಾರೋ ಕರೀತಾ ಇದಾರೆ ಅಂತಂದ್ರೆ ಮೇಲ್ಗಡೆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡೋದು, ಲೈಬ್ರರಿ ಕಿಟಕಿಯಲ್ಲಿ ನೋಡ್ಕೊಳೋದು ಅವಶ್ಯಕತೆ ಇದೆ. ಇದೆಯೋ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಇದೆ, ಫಸ್ಟ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಸ್ಪೀಡ್ ಆಗಿ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ಗಾಡಿಯಲ್ಲಿ ಪೆಟ್ರೋಲ್ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಬೇಕು. ಸ್ಪೀಡ್ ಆಗಿ ಹೋಗೋದಲ್ಲ ಇಂಪಾರ್ಟೆಂಟ್, ಡೈರೆಕ್ಷನ್ ಇಂಪಾರ್ಟೆಂಟ್. ನೀವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತೀವಿ ಅಂದ್ರೆ ಒಂದು ಟೈಮ್ ಲಿಮಿಟ್ ಇರುತ್ತೆ. ಆದ್ರೆ ನೀವು ಓದ್ತಾ ಇದ್ರೆ ವರ್ಷಾನುಗಟ್ಲೆ, ಅದಕ್ಕೇನಾದ್ರೂ ಟೈಮ್ ಇದೆಯಾ? ಇಲ್ಲಿ ಒಂದು PC ನೋಟಿಫಿಕೇಶನ್ ಇಲ್ಲ, PSI ನೋಟಿಫಿಕೇಶನ್ ಇಲ್ಲ, FDA ಇಲ್ಲ, ಟೀಚರ್ಸ್ ಇಲ್ಲ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು AE JE ನೋಟಿಫಿಕೇಶನ್ಸ್ ಇಲ್ಲ. ಏನೋ ನೋಟಿಫಿಕೇಶನ್ ಆದ್ರೆ 5-10 ನೋಟಿಫಿಕೇಶನ್ಸ್ ಹಾಕ್ತಾರೆ, ಅದಕ್ಕೆ 1,000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕಟ್ಟಬೇಕು. ಅದಕ್ಕೆ ಎಕ್ಸಾಮ್ ಬರೆಯೋದಕ್ಕೆ 5-10 ಸಾವಿರ 10 ಸಾವಿರ ಖರ್ಚು ಮಾಡ್ಕೊಂಡು ಹೋಗಿ ಎಕ್ಸಾಮ್ ಬರೀಬೇಕು. ಅದ್ರಲ್ಲಿ ಕ್ವಶನ್ ಪೇಪರ್ ಸ್ಕ್ಯಾಮು, ಬ್ಲೂಟೂತ್ ಸ್ಕ್ಯಾಮು, ಈ ತರ ಎಲ್ಲ ಆಗಿರುತ್ತೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರು? ನೀವೆಲ್ಲ ಇದಿರಲ್ಲ ಇಲ್ಲಿ ವಿದ್ಯಾವಂತರು, 2 ಡಿಗ್ರಿ 3 ಡಿಗ್ರಿ ಓದ್ಕೊಂಬಂದು ಸುಮ್ನೆ ಲೈಬ್ರರಿಯಲ್ಲಿ ಬಂದು ಸಿಲೆಬಸ್ ಕಂಪ್ಲೀಟ್ ಮಾಡ್ಬೇಕು ಅಂತಲ್ಲ. ಸರ್ಕಾರದಲ್ಲಿರೋ ಹುದ್ದೆಗಳು ಯಾವ ರೀತಿ ಫಿಲ್ ಮಾಡಿಸ್ಕೊಬೇಕು ಅನ್ನೋದು ಯೋಚನೆ ಮಾಡಬೇಕು. ಅಲ್ಲಿ ನೋಟಿಫಿಕೇಶನ್ ಮಾಡಿಲ್ಲ ಅಂತ ಅಂದ್ರೆ ಇಲ್ಲಿ ಹಗಲು ರಾತ್ರಿ ನಿಂತ್ಕೊಂಡು ಕಷ್ಟಪಟ್ಟು ಓದಿ ಪ್ರಯೋಜನ ಏನು? ಸರ್ಕಾರಕ್ಕೆ ಮೊದಲು ನಾವು ಮಾಡ್ತಾ ಇರೋದು ಮೊದಲನೇ ಪ್ರಶ್ನೆ ಏನ್ ಮಾಡ್ಬೇಕಂದ್ರೆ ನೋಟಿಫಿಕೇಶನ್ ಬಿಡಬೇಕು. ಇವತ್ತು ನೋಟಿಫಿಕೇಶನ್ ಬಿಡದಿರಲ್ಲ, ಸಾವಿರಾರು ವಿದ್ಯಾರ್ಥಿಗಳಿಗೆ ವಯೋಮಿತಿ ಇಲ್ಲ. ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಮಾಡಿದ್ರೆ ಯಾರಾದ್ರೂ ವಯೋಮಿತಿ ಇನ್ಕ್ರೀಸ್ ಮಾಡಿ ಅಂತ ಯಾರಾದ್ರೂ ಕೇಳ್ತಾ ಇದ್ರ? ಸರ್ಕಾರಕ್ಕೆ ಕೇಳ್ತಾ ಇದ್ರ ಹೇಳಿ? 6 ವರ್ಷದಿಂದ ನೋಟಿಫಿಕೇಶನ್ ಮಾಡುತ್ತಿಲ್ಲ ಅಂತ ಹೇಳಿ ಇವತ್ತು ವಯೋಮಿತಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇರೋದು. ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ 3 ವರ್ಷ ಮುಂಚೆನೆ ಲೆಟರ್ ಕೊಟ್ಟಿದ್ದಾರೆ, ಅಪೋಸಿಷನ್ ಲೀಡರ್ ಇರ್ಬೇಕಾರೆ. ನಾನು PC ಹುದ್ದೆಗೆ 33 ವರ್ಷ, SC ST OBCಗೆ ಮಾಡ್ಕೊಡ್ತೀನಿ, ಜನರಲ್ ಮೆರಿಟ್ಗೆ 30 ವರ್ಷ ಮಾಡ್ತೀನಿ, ಅದು ಕಾಯಂ ಮಾಡ್ತೀವಿ ಅಂತ ಲೆಟರ್ ಬರೆದು ಇವತ್ತು ಲಾಸ್ಟ್ 3 ವರ್ಷದಿಂದ ಕಂಟಿನ್ಯೂಸ್ ಆಗ ಅವ್ರಿಗೆ 100 ಸತಿ ಲೆಟರ್ ಕೊಟ್ಟರು ಇನ್ನೂ ಕಾಯಂ ಮಾಡಿಲ್ಲ. ವಯೋಮಿತಿ ಇರೋ 25-27ಕ್ಕೆ ಯಾರಾದ್ರೂ ಎಕ್ಸಾಮ್ಸ್ ಕ್ಲಿಯರ್ ಮಾಡಕ್ ಹೋಗ್ತಾ? ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಸರ್ಕಾರ ನೋಟಿಫಿಕೇಶನ್ ಮಾಡ್ಬೇಕು. ನೋಟಿಫಿಕೇಶನ್ ಮಾಡದೇನೆ ಇವ್ರು ಎಕ್ಸಾಮ್ ಬರಿ ಅಂತಂದ್ರೆ ಫಸ್ಟ್ ನೋಟಿಫಿಕೇಶನ್ ಮಾಡಿ ನಮ್ ಕೆಪಾಸಿಟಿ ನಾವು ಚೆಕ್ ಮಾಡ್ತೀವಿ, ನಮ್ ಕೈಯಲ್ಲಿ ಆಗುತ್ತಾ ಇಲ್ಲ ನಾವೇ ನಿರ್ಧಾರ ಮಾಡ್ತೀವಿ. ನೀವು ನಿರ್ಧಾರ ಮಾಡೋದಲ್ಲ. ವಯೋಮಿತಿ ಯಾಕೆ ಕೇಳ್ತಾ ಇದಾರೆ ಇವತ್ತು ಹೇಳಿ? ಒಂದು ಅಪ್ಲಿಕೇಶನ್ ಹಾಕೋದಕ್ಕಷ್ಟೇ. ಎಕ್ಸಾಮ್ ನೀವೇನ್ ಡೈರೆಕ್ಟ್ ಜಾಬ್ ಕೊಡ್ತಾ ಇಲ್ಲ. ಜಾಬ್ ಕೊಡಿ ಅಂತ ಹೇಳಿ ವಯೋಮಿತಿ ಕೇಳ್ತಾ ಇಲ್ಲ. ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದೀವಿ. ಅದು ಅಪ್ಲಿಕೇಶನ್ ಅವಕಾಶ ಮಾಡಿಕೊಟ್ರು ನೀವು ಇನ್ನು ನೋಟಿಫಿಕೇಶನ್ ಕರೀತೀರಾ ಇಲ್ಲ ಅನ್ನೋ ಡೌಟ್ ಆಗಿದೆ. ಹೌದಾ ಇಲ್ವಾ ಹೇಳಿ? ಇವರು ಮೊನ್ನೆ ನೀವು ಪೇಪರ್ ಅಲ್ಲಿ ನೋಡಿದ್ರಾ? ಇನ್ನು 6 ತಿಂಗಳು ವರ್ಷ ನೋಟಿಫಿಕೇಶನ್ ಮಾಡಲ್ಲ ಅಂತ ಹೇಳ್ತಾ ಇದಾರೆ.
ಅಂದ್ರೆ ನೀವು 6 ತಿಂಗಳು ವರ್ಷ ಇನ್ನು 5 ವರ್ಷ ನೋಟಿಫಿಕೇಶನ್ ಮಾಡಿಲ್ಲ ಅಂದ್ರೆ ಯಾರು ಪ್ರಶ್ನೆ ಮಾಡಲ್ವಾ? ನೀವು ಪ್ರಶ್ನೆ ಮಾಡಲ್ವಾ? 2.5 ವರ್ಷ ಮುಂಚೆನೆ ಪ್ರಣಾಳಿಕೆಯಲ್ಲಿ ಏನಿತ್ತು? ಸರ್ ಫಂಡ್ ಇಲ್ಲದೆ ಇರೋದು ಸಾಲ ಮಾಡಿ ಕೊಡಿ, ಅದು ಪ್ರಶ್ನೆ ಇಲ್ಲ. ಈಗ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. 56,000 ಕೋಟಿ ಫ್ರೀ ಬೀಸ್ಗೆ ಹೋಗ್ತಿದ್ಯಲ್ಲ, ಅದಕ್ಕೆ ನೀವು ಇಲ್ಲ ಅಂತಂದ್ರೂ ಸಾಲ ಮಾಡಿ ಆದ್ರೂ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ರಾ ಇಲ್ವಾ? ಮಾಡ್ತಾ ಇದೀರಾ ಇಲ್ವಾ? ಮಾಡ್ತಾ ಇದ್ದೀರಾ? ಇದು ಅದೇ ರೀತಿ ಮಾಡ್ಬೇಕು. ಯಾವ್ದು ಇಂಪಾರ್ಟೆಂಟ್ ಇದೆ? ನೋಡಿ, ನಾವು ಆಗಸ್ಟ್ 11ನೇ ತಾರೀಕು ಪ್ರತಿಭಟನೆ ಮಾಡಿದಾಗ ಸರ್ಕಾರ 1/3 ಆಫ್ ದಿ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. 1/3 ಆಫ್ ದಿ ವೇಕೆನ್ಸಿ ಅಂದ್ರೆ 2,76,386 ಹುದ್ದೆ 43 ಡಿಪಾರ್ಟ್ಮೆಂಟ್ ಇಂದ. ಅಂದ್ರೆ ಏನಿಲ್ಲ ಅಂದ್ರೆ 80,000 ರಿಂದ 90,000 ಹುದ್ದೆಗಳು ನೆಕ್ಸ್ಟ್ 1 ಇಯರ್ ಅಲ್ಲಿ ಫಿಲ್ ಮಾಡ್ಬೇಕಾಯ್ತು ಅವರು. ನೀವು ಇಲ್ಲ ಅಂತ ಅಂದ್ರೆ ನಿಮ್ ಮನೇಲಿ ಊಟ ಇಲ್ಲ ಅಂದ್ರೆ, ಈ ಮನೆ ಏನು ಇಲ್ಲ ಅಂತಂದ್ರೆ ಅದು ವ್ಯವಸ್ಥೆ ಏನಾದ್ರು ಮಾಡ್ತೀರಲ್ಲ, ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್. ಸರ್ಕಾರನ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಹುದ್ದೆ ಇಷ್ಟು ಹುದ್ದೆ ಖಾಲಿ ಇದಾವೆ ಅಂತಂದ್ರೆ ಫಿಲ್ ಮಾಡ್ಲೇಬೇಕಾಗುತ್ತೆ. ಫ್ರೀ ಬೀಸ್ ಇರೋದು ಕಟ್ ಮಾಡಿ, ಅವಶ್ಯಕತೆನೇ ಇಲ್ಲ. ಯಾರಾದ್ರೂ ಕೇಳ್ತಾ ಇದಾರಾ? ಅದನ್ನ? ಅಲ್ಲ, ನೀವು ನೋಡಿ ಸದನದಲ್ಲಿ ಮಾತಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಸದನದಲ್ಲಿ ಯಾರು ಎಲೆಕ್ಟ್ ಆಗಿ ಹೋಗಿದಾರಲ್ಲ ಅವರಿಗೆ ನಿಮ್ಮನ್ನ ಕಟ್ಕೊಂಡು ಯಾರಿಗೂ ಅವ್ರಿಗೆ ಬೇಕಾಗಿಲ್ಲ. ನೀವಿಲ್ಲಿ ಒಂದ್ ವಿಚಾರ ಹೇಳ್ತೀನಿ ಕೇಳಿ. ಇಲ್ಲಿ ನೀವು ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್ ಪ್ರಶ್ನೆ ಮಾಡಿದ್ರೆ ನೀವ್ ಎಲ್ಲಿ ಮಾಡ್ತೀರಾ ಹೇಳಿ? 1,500 ಜನ ಇದ್ರೆ ಹೆಚ್ಚೆಚ್ಚು ಎಲ್ಲ ಒಂದ್ ಕಡೆ ಇದ್ದೀರಾ? ನೀವ್ ಯಾರಾದ್ರೂ ಒಬ್ರನ್ನ ಎಲೆಕ್ಟ್ ಮಾಡ್ಬಿಟ್ಟು ಕಳ್ಸಿದೀರಾ ಅಸೆಂಬ್ಲಿಲಿ ಮಾತಾಡೋದಕ್ಕೆ? ನಿಮ್ಮನ್ ಕಂಡ್ರೆ ಯಾರಿಗಾದ್ರೂ ಭಯ ಇದೆಯಾ? ಹೋಗ್ಲಿ, ನಿಮ್ಮನ್ ಕಂಡ್ರೆ ಯಾರಾದ್ರೂ ಭಯ ಇದೆಯಾ? ನಿಮ್ಮನ್ ಕಂಡ್ರೆ ಯಾರಿಗೂ ಭಯ ಇಲ್ಲ ಅಂತಂದ್ರೆ ಅವ್ರು ಏನಿಗೆ ಮಾಡ್ತಾರೆ ಹೇಳಿ? ನೋಟಿಫಿಕೇಶನ್ಸ್ ಫಸ್ಟ್ ನಿಮ್ಮಲ್ಲಿ ಯೂನಿಟಿನೇ ಇಲ್ಲ ಅಂತಂದ್ರೆ ಅವ್ರು ಏನಿಗೆ ಮಾಡ್ತಾರೆ? ಒಂದು ಹೋರಾಟ ಅಂತಂದ್ರೆ ಬರೀ 500 ಜನ 1,000 ಜನ ಔಟ್ ಮನವಿ ಕೊಡೋದಲ್ಲ. ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ 10,000 ಜನಕ್ಕೆ ಪರ್ಮಿಷನ್ ತಗೊಂಡಿದೀವಿ ಒಂದು ಪಾದಯಾತ್ರೆಗೆ. ಇಲ್ಲಿರೋ ಧಾರವಾಡದಲ್ಲಿ 1 ಲಕ್ಷ ವಿದ್ಯಾರ್ಥಿಗಳು ಇದ್ದಾರೆ. 1 ಲಕ್ಷ ಜನ ಅಲ್ಲಿ ಬಂದು ನಿಂತ್ಕೊಂಡ್ರ ಅಂದ್ರೆ ಒಂದು ದಿನ 1 ಲಕ್ಷ ಜನ ಒಂದು ರೋಡಲ್ಲಿ ನಿಂತ್ಕೊಂಡಿದ್ದಂದ್ರೆ ಸರ್ಕಾರ ಮಾಡಲ್ವಾ? ಮಾಡಲ್ವಾ? ಯಾವತ್ತಾದ್ರೂ ನಿಂತ್ಕೊಂಡಿದ್ರ 1 ಲಕ್ಷ ಜನ ಬಂದು ರೋಡಲ್ಲಿ? 1 ಲಕ್ಷ ಸುಮ್ಮನೆ ಹೇಳೋದಲ್ಲ, ಮಾಡಿ ತೋರಿಸ್ಬೇಕು. ಪ್ರತಿ ಒಬ್ರು ಇನಿಷಿಯೇಟಿವ್ ತಗೊಂಡ್ ಬರ್ಬೇಕು. ಯಾರು ತಪ್ಪು ಇದಕ್ಕೆಲ್ಲ? ಯಾರು ಹೊಣೆ? ಏನೇ ಬದಲಾವಣೆ ಆಗ್ಬೇಕಂದ್ರದು ನಿಮ್ಮಿಂದಾನೇ ಆಗೋದು. ಬದಲಾವಣೆ ಆಗೋದಕ್ಕೂ ನೀವೇ ಕಾರಣ, ಬದಲಾವಣೆ ಆಗದೆ ಇರೋದಕ್ಕೂ ನೀವೇ ಕಾರಣ. ಅರ್ಥ ಮಾಡ್ಕೊಳ್ಳಿ. ನಮ್ಮ ಸೀರಿಯಸ್ನೆಸ್ ಸರ್ಕಾರ ಗೊತ್ತಾಗಬೇಕು. ಇಲ್ಲಿ ಸುಮ್ನೆ ಮನೆಯಿಂದ ಏನೋ 5,000 10,000 ದುಡ್ಡು ಕಳಿಸ್ತಾರೆ, ಇಡೀ ಲೈಫ್ ಇಲ್ಲೇ 1 ವರ್ಷಗಟ್ಲೆ ಇಲ್ಲೇ ಕಳ್ಕೊಂಡ್ಬಿಡೋಣ ಅನ್ನೋ ಜವಾಬ್ದಾರಿಯಿಂದ ಅಲ್ಲ ಬರೋದು ಇಲ್ಲಿ ಓದೋದಕ್ಕೆ. ನಾನು 1 ಇಲ್ಲ 2 ವರ್ಷ 3 ವರ್ಷದಲ್ಲಿ ನಾನು ಜಾಬ್ ತಗೊಬೇಕು ಅಂದ್ರೆ ಸರ್ಕಾರ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಾಗುತ್ತೆ. ಇವತ್ತು ನೀವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಏನು ಚೇಂಜಸ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಏನು ಚೇಂಜಸ್ ಆಗಲ್ಲ. ಏನೇ ಚೇಂಜಸ್ ಆಗ್ಬೇಕು ಅಂದ್ರೆ ಪ್ರಶ್ನೆ ಮಾಡ್ಲೇಬೇಕಾಗುತ್ತೆ. ಸರ್ಕಾರದಲ್ಲಿ ಇವತ್ತು ಫ್ರೀ ಬೀಸ್ ಕೊಡ್ತಾ ಇದಾರೆ ಅಂತಂದ್ರೆ ಯಾವ್ದಾದ್ರು ಕಟ್ ಡೌನ್ ಮಾಡಿದಾರಾ? ಸಾಲ ಮಾಡಿ ಅದ್ರಲ್ಲಿ ಕೊಡ್ತಾ ಇದಾರಲ್ಲ ಅಲ್ಲಿ? ಇಲ್ಲ ಏನಾದ್ರು ಒತ್ತೆ ಇಟ್ಟಾದ್ರೂ ತಗೊಂಡ್ಬರ್ತಾರಲ್ಲ ಇಲ್ಲಿ? ಅದೇ ರೀತಿ ನೇಮಕಾತಿನೂ ಮಾಡ್ಬೇಕು. ನೇಮಕಾತಿ ಮಾಡಿದ ತಕ್ಷಣ ನಿಮಗೆ ಸಂಬಳ ಬರಲ್ಲ. ಈಗ ಒಂದು ನೋಟಿಫಿಕೇಶನ್ ಆಗ್ತಾ ಇದ್ದ ಒಂದು ವರ್ಷ ಆಗುತ್ತೆ ಪ್ರೋಸೆಸ್ ಕಂಪ್ಲೀಟ್ ಮಾಡೋದಕ್ಕೆ. ಆಗುತ್ತಾ ಇಲ್ವಾ? ನೀವು ಫೀಸ್ ಪೇ ಮಾಡ್ತಿರಲ್ಲ, ಅದ್ರಲ್ಲೇ ಒಂದು ವರ್ಷದ ಫೀಸ್ ಅವ್ರಿಗೆ ಸಂಬಳ ಕಟ್ಬೋದು ಮಾಡ್ಬೇಕು ಅಂತಂದ್ರೆ. ಸಮಸ್ಯೆ ಅದಲ್ಲ, ನಾವ್ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರ ಅಡ್ವಾಂಟೇಜ್ ತಗೊಂಡಿರೋದು. ಅವ್ರಿಗೆ ಏನೋ ಒಂದು ನೆಪ ಬೇಕಿತ್ತಷ್ಟೇ, ನೆಪ ಅಷ್ಟೇ ಬೇಕಿತ್ತು, ಬೇರೆ ಇನ್ನೇನಿಲ್ಲ. ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು 1.5 ವರ್ಷ ತಗೊಂಡ್ರು. ಇವಾಗ ಈಗ ಜಾತಿ ಗಣತಿ ಅಂತ ಹೇಳ್ಬಿಟ್ಟು ಇನ್ನೂ 1-2 ವರ್ಷ ತಗೊಂತಾರೆ. ನಿಮ್ಗೆಲ್ಲ ಓಕೆನಾ? ಹೇಳಿ. ಮಾತಾಡ್ರಿ. ಅಲ್ಲ, ನಿಮ್ಮನ್ನೇ ಕೇಳ್ತಾ ಇದೀನಿ. ನೀವಿಲ್ಲಿ ಸುಮ್ನೆ ಬಂದ್ವಿ, ಓದ್ಕೊಂಡಿದೀವಿ, ಏನೋ ಸ್ವಲ್ಪ ನಾಲೆಡ್ಜ್ ಇದೆ. ಈ ನಾಲೆಡ್ಜ್ ಎಲ್ಲಿ ತಗೊಂಡೋಗಿ ಯೂಸ್ ಮಾಡ್ತೀರಾ ಇವಾಗ? ನೆಕ್ಸ್ಟ್ 5 ವರ್ಷ ಆದ್ಮೇಲೆ ಎಲ್ಲಾದ್ರೂ ಯೂಸ್ ಆಗುತ್ತಾ? ಇದು ತಿರ್ಗಾ ಮತ್ತೆ ಮೋಸ್ಟ್ ಪ್ರೊಡಕ್ಟಿವ್ ಇಯರ್ 20 to 30 years ಅಂತಂದ್ರೆ ಏನ್ ಹೇಳಿ? ಒಂದ್ಸತಿ ನೀವು ನಿಮ್ ಮನೆಯಿಂದ ದುಡ್ಡು ಕಳಿಸ್ತಾರಲ್ಲ, ದುಡ್ಡು ಹೋದ್ರು ವಾಪಸ್ ದುಡಿಬಹುದು.
ನೀವು ಹಾಕೋ ಎಫರ್ಟ್ಸ್ ಎನರ್ಜಿ ಇದೆ ನೋಡಿ, ಏನೇ ಹೋದ್ರು ನಿಮ್ಮ ಟೈಮು ಒಂದ್ಸತಿ ನೀವು ಟೈಮ್ ಹೋಗಿದ್ದು ಮತ್ತೆ ವಾಪಸ್ ಬರಲ್ಲ. ನಿಮ್ ಟೈಮ್ ವಾಪಸ್ ಬರುತ್ತಾ ಹೇಳಿ? ನಿಮ್ ಟೈಮ್ ವಾಪಸ್ ಬರಲ್ಲ. ಅದು ಏನ್ ಬೇಕಾದ್ರೂ ತಗೋಬಹುದು, ಹೋಗಿರೋ ಟೈಮ್ ಮತ್ತೆ ವಾಪಸ್ ತಗೊಳಕ್ ಆಗಲ್ಲ. ಟೀಚರ್ಸ್ ವೇಕೆನ್ಸಿ ಎಷ್ಟಿದೆ ಗೊತ್ತಾ? 70,727 ಹುದ್ದೆ ಖಾಲಿ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೋರ್ ದೆನ್ 20,000 ವೇಕೆನ್ಸಿ ಇದೆ. ಇನ್ನೇನು ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾರೆ. ನಾನೇ DGIGP ಸರ್ ಸಲೀಂ ಸರ್ ಹೋಗಿ ಭೇಟಿ ಮಾಡಿದ್ದೀನಿ. ಈ ವರ್ಷ ಯಾವುದೇ PSI ನೇಮಕಾತಿ ಆಗಲ್ಲ ಅಂತ ಹೇಳಿದ್ರು, PC ನೇಮಕಾತಿ ಆಗಲ್ಲ ಅಂತ ಹೇಳಿದ್ದಾರೆ. ಲಾಸ್ಟ್ ಇಯರ್ ಯಾವ್ದೋ 1,000-2,000 ಅಪ್ರೂವಲ್ ಆಗಿರೋದನ್ನ ಅದು ನೋಟಿಫಿಕೇಶನ್ ಆಗ್ತಾರೆ. 1,000-2,000 ಪೋಸ್ಟಿಗೆ 4 ಲಕ್ಷ 5 ಲಕ್ಷ ಅಪ್ಲಿಕೇಶನ್ಸ್ ಬರುತ್ತೆ. ಅದ್ರಲ್ಲಿ ಕಾಂಪಿಟೇಷನ್ ಮಾಡ್ತೀರಾ, ಎಲ್ಲರಿಗೂ ಜಾಬ್ ಸಿಗುತ್ತಾ? ಅವಾಗ ಸಿಗುತ್ತಾ? ಒಂದು 20,000 ವೇಕೆನ್ಸಿ ಒಂದೇ ಸತಿ ನೋಟಿಫಿಕೇಶನ್ ಆಯ್ತಂತಂದ್ರೆ ಯಾರೆಲ್ಲ ಸೀರಿಯಸ್ ಆಗಿ ಓದ್ತಾ ಇದೀರ ಲೈಬ್ರರಿ ಕುತ್ಕೊಂಡು ಅವರಿಗೆಲ್ಲ ಜಾಬ್ ಸಿಗಲ್ವಾ? ಸಿಗುತ್ತಾ ಸಿಗಲ್ವಾ? ವೆರಿ ಸಿಂಪಲ್. ಟೀಚರ್ಸ್ ರಿಕ್ರೂಟ್ಮೆಂಟ್ 70,727 ಹುದ್ದೆ ಖಾಲಿ ಇದೆ. ಕನಿಷ್ಠ ಅಂದ್ರೆ ಒಂದು 20,000-30,000 ವೇಕೆನ್ಸಿ ಕರೆದ್ರೆ ನಿಮ್ಗೆಲ್ಲರಿಗೂ ಜಾಬ್ ಸಿಗಲ್ವಾ? ಸಿಗುತ್ತಾ ಸಿಗಲ್ವಾ? ಇವರು ಯಾವಾಗೋ ಮಾಡಿರೋದು, 3 ವರ್ಷ ಮುಂಚೆ ನೋಟಿಫಿಕೇಶನ್ ಮಾಡಿರೋದು. ಇದು ನಾನ್ ಮಾಡಿದೀನಿ ಅಂತ ಹೇಳ್ತಾರೆ ಅವ್ರು ಮಧು ಬಂಗಾರಪ್ಪ ಅವರು. ಫಸ್ಟ್ ಯಾರು ಆರಂಭ ಮಾಡಿದ್ದು ಯಾರು ಅಂತ್ಯ ಮಾಡಿದ್ದು ಅನ್ನೋದೇ ಗೊತ್ತಿಲ್ಲ. ಅಲ್ಲ, ನಂಬರ್ಸೇ ಗೊತ್ತಿಲ್ಲ. ಒಂದ್ಸತಿ 5,000 ಅಂತಾರೆ, ಒಂದ್ಸತಿ 10,000 ಅಂತಾರೆ. ಈಗ ಮೊನ್ನೆ 20,000 ಅಂತ ಹೇಳಿದ್ದಾರೆ. ಇನ್ನೊಂದ್ 2 ದಿನ ಹೋದ ಅಂದ್ರೆ 30,000 ಅಂತ ಹೇಳ್ತಾರೆ ಅವರು. ಈ ತರ ಮಿನಿಸ್ಟರ್ ಇದಾರೆ. ಈ ತರ ಸಚಿವರನ್ನ ನಿಜವಾಗ್ಲೂ ನಮ್ ಕರ್ನಾಟಕದಲ್ಲಿ ಈ ತರ ಸಚಿವರು ಬೇಡ ನಮ್ಗೆ. ವಯೋಮಿತಿ ಮಾಡ್ತೀನಿ ಅಂತ ಹೇಳಿ 3 ವರ್ಷದಿಂದ ಹೇಳ್ತಾನೆ ಇದ್ದಾರೆ. ನಾವೇ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿ ಪ್ರತಿ ಡಿಪಾರ್ಟ್ಮೆಂಟ್ಗೆ, ಮಿನಿಸ್ಟರ್ಸ್ಗೆ, CM ಅವ್ರಿಗೆ ಎಲ್ಲರಿಗೂ ಮನವಿ ಮಾಡಿ ಲಾಸ್ಟ್ ಜುಲೈ ಆಗಸ್ಟ್ ಅಲ್ಲಿ 3 ವರ್ಷ ವಯೋಮಿತಿ ಜಾಸ್ತಿ ಮಾಡಿದ್ರ ಇಲ್ವಾ? ವಯೋಮಿತಿ 3 ವರ್ಷ ಜಾಸ್ತಿ ಮಾಡಾದ್ಮೇಲೆ ವಿತಿನ್ 2 ಮಂತ್ಸ್ ಅಲ್ಲಿ ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ಯಾವ್ದೇ ನೇಮಕಾತಿ ಮಾಡಿಲ್ಲ. ಕರೆಕ್ಟಾ? ಹೌದಾ ಇಲ್ವಾ? ಅದಾದ್ಮೇಲೆ ಇವಾಗ ರೀಸೆಂಟ್ ಆಗಿ 2 ವರ್ಷ ವಯೋಮಿತಿ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆ 3 ವರ್ಷ ಮತ್ತೆ ಈ 2 ವರ್ಷ ಟೋಟಲ್ ಎಷ್ಟು ವರ್ಷ ಆಯ್ತು? ಕನಿಷ್ಠ ವಯೋಮಿತಿ ಜಾಸ್ತಿ ಮಾಡ್ಬೇಕಂದ್ರೆ 5 ವರ್ಷ ಆದ್ರೂ ಮಾಡ್ಬೇಕು ಎಲ್ಲಾ ಇಲಾಖೆಯಿಂದ. ಕರೆಕ್ಟಾ? ವಯೋಮಿತಿ 5 ವರ್ಷ ಕೊಡೋದಕ್ಕೆ ಈಗ ಲಾಸ್ಟ್ 3 ವರ್ಷ ಕೊಟ್ಟು ಪ್ರಯೋಜನ ಏನಾಯ್ತು? ಇವರು ಪ್ರತಿ ಒಂದು ಅಷ್ಟೇ ಕ್ಯಾಬಿನೆಟ್ ಇದೆ ಅಂತಂದ್ರೆ ಇವ್ರು ಇಷ್ಟ ಬಂದಾಗ ಒಂದೊಂದು ಆರ್ಡರ್ ಪಾಸ್ ಮಾಡ್ತಾರೆ. ಲಾಸ್ಟ್ 28 ನೋಟಿಫಿಕೇಶನ್ಸ್ಗೆ 28/10/2024 ಒಂದು ಆರ್ಡರ್ ಬರುತ್ತೆ. ಈಗಿಂದ ನೆಕ್ಸ್ಟ್ ಏನ್ ಒಳ ಮೀಸಲಾತಿ ಆಗೋವರೆಗೂ ಯಾವುದೇ ನೋಟಿಫಿಕೇಶನ್ಸ್ ಮಾಡಬಾರ್ದು ಅಂತ ಹೇಳಿ ನಾವು ನೋಡೋಣ, ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಅನ್ಕೊಂಡಿದ್ವಿ. 1 ವರ್ಷದಿಂದ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಮಾಡಿ ಅಂತ ಕೇಳ್ತಾ ಇದೀವಿ. ಯಾರಾದ್ರೂ ಹುಡುಗರು ಒಬ್ರಾದ್ರೂ ಪ್ರಶ್ನೆ ಮಾಡಿದಿರಾ? ನಿಮ್ಮ MLA ಮಿನಿಸ್ಟರ್ಸ್ ಯಾರಾದ್ರೂ ಒಬ್ರಿಗಾದ್ರೂ ಕೇಳಿದಿರಾ? ನೀವು ಕೇಳಿದಿರಾ? ಹೇಳಿ. ಇದಕ್ಕೆಲ್ಲ ಯಾರು ಜವಾಬ್ದಾರಿ? ಪ್ರತಿ ಒಂದು ಸತಿ ನಾವು 1 ವರ್ಷದಿಂದ ಕೇಳ್ಕೊಂಡ್ ಬಂದಿದೀವಿ. ಆಯ್ತು, ಹೋಗ್ಲಿ, ಒಳ ಮೀಸಲಾತಿ ಮುಗೀತು. ಆಗಸ್ಟ್ ನಾವು 11ನೇ ತಾರೀಕು ಹೋರಾಟ ಮಾಡಿದ್ವಿ. ಅದಾದ್ಮೇಲೆ ಒಳ ಮೀಸಲಾತಿ ರಿಪೋರ್ಟ್ ಜಾರಿಗೆ ವಿತಿನ್ 10 ಡೇಸ್ ಅಲ್ಲಿ ಆಯ್ತು. ರೋಸ್ಟರ್ ರೆಡಿ ಆಗಿದೆ, ಬಿಂದು ಆಗ್ಬೇಕು. ಮತ್ತೆ ಈಗಿರೋ ನೋಟಿಫಿಕೇಶನ್ಸ್, ಕೆಲವೊಂದು ನೋಟಿಫಿಕೇಶನ್ ಎಕ್ಸಾಮ್ಸ್ ಇರೋದಕ್ಕೂ ರೀಸೆಂಟ್ಲಿ 4ನೇ ತಾರೀಕು 4/9/2025 ಒಂದು ಆರ್ಡರ್ ಪಾಸ್ ಮಾಡ್ತಾರೆ. 28/10/2024 ನಂತರ ಯಾವ್ಯಾವ ನೋಟಿಫಿಕೇಶನ್ ಆಗಿದೆ, ಯಾವುದೇ ತಿದ್ದುಪಡಿ ಆದ್ರೂ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಬೇಕು ಅಂತಂದ್ರೆ ಇವ್ರ ಮಕ್ಕಳು, ಮಿನಿಸ್ಟರ್ ಮಕ್ಕಳು, ಇಲ್ಲ MLA ಮಕ್ಕಳು, ಆ ಶ್ರೀಮಂತರ ಮಕ್ಕಳು ಯಾರಾದ್ರೂ ಎಕ್ಸಾಮ್ ಬರ್ದಿದ್ದು ಪಾಸ್ ಆಗಿ ಕ್ಯಾನ್ಸಲ್ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಹೆಂಗಿರುತ್ತೆ ಹೇಳಿ? ಈಗ ನೀವೇ ಯಾರಾದ್ರೂ ಆಗ್ಲಿ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದಿ ಪಾಸ್ ಆದ್ಮೇಲೆ ಆ ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಯಾವ್ದನ್ನ ಗನ್ ಸಿಕ್ಕಿದ್ರೆ ಹೊಡಿಬೇಕು ಅನ್ಸುತ್ತೆ, ಅನ್ಸುತ್ತಾ ಇಲ್ವಾ? ಇದೆಲ್ಲ ವ್ಯವಸ್ಥಿತವಾಗಿ ಆಗ್ಬೇಕು. ಯಾವುದೇ ಒಂದು ಆರ್ಡರ್ ಪಾಸ್ ಮಾಡ್ಬೇಕಂದ್ರೆ ಯಾರಿಗ ಅನ್ಯಾಯ ಆಗ್ತಾ ಇದೆ, ಯಾರಿಗ ಅನುಕೂಲ ಆಗ್ತಾ ಇದೆ ಅಂತ ನೋಡ್ಬೇಕು ಫಸ್ಟ್. ಸುಮ್ನೆ ಇಷ್ಟ ಬಂದಂಗ ಕ್ಯಾಬಿನೆಟ್ ಇದೆ ಅಂತ ಹೇಳ್ಬಿಟ್ಟು ಆರ್ಡರ್ ಪಾಸ್ ಮಾಡ್ಕೊಂತ ಬಂದ್ರೆ ಯಾರಿಗಿಲ್ಲಿ ಅನ್ಯಾಯ ಆಗ್ತಾ ಇರೋದು? ಅದೇ ಆರ್ಡರ್ನ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರೆ ಆಯ್ತಲ್ಲ, ಆಗುತ್ತಾ ಇಲ್ವಾ? ಇಲ್ಲಿ ನೋಡಿ, ರೀಸೆಂಟ್ ಆಗಿ ಮೊನ್ನೆ ಒಂದು ಹುಡುಗ ಆಸ್ಪಿರೆಂಟ್ಸ್ ನೇಣು ಹಾಕೊಂಡು ತೀರ್ಕೊಂಡಿದ್ದಾರೆ. ಯಾರು ಜವಾಬ್ದಾರಿ ಇದಕ್ಕೆಲ್ಲ? 10 ಡೇಸ್ ಬ್ಯಾಕ್ ಅವ್ರ ಪಾಪ ರೂಮಲ್ಲೇ ಡೆತ್ ಆಗಿದೆ. ಏನಾಗಿದೆ ಅನ್ನೋದೇ ಗೊತ್ತಿಲ್ಲ.
ಅದು 1 ವೀಕ್ ಆದ್ಮೇಲೆ ಸ್ಮೆಲ್ ಬಂದಿದೆ. ನೀವದನ್ನು ನೋಡಿದ್ರೆ ರಿಯಲಿ ರೈಲ್ವೆ ಟ್ರ್ಯಾಕ್ ನೋಡಿ, ಇಲ್ಲೇ ಕೇಳಿಸ್ಕೊಳ್ಳಿ, ರೈಲ್ವೆ ಟ್ರ್ಯಾಕ್ ಅಲ್ಲಿ ಇಲ್ಲೇ ಇವ್ರ ರೂಮ್ ಪಕ್ಕದಲ್ಲೇ ಇದೆ ಅಂತೆ. ವೀಕ್ಲಿ 10 days ಒಬ್ಬೊಬ್ರು ಒಂದೊಂದು ಹುಡುಗ ಹೋಗಿ ಅಲ್ಲಿ ರೈಲ್ವೆ ಟ್ರ್ಯಾಕ್ ಅಲ್ಲಿ ಸಿಕ್ಕಿ ಸಾಯ್ತಾ ಇದ್ದಾರಂತೆ. ಇದನ್ನೆಲ್ಲ ಯಾರು ಕೇಳೋರು ಹೇಳಿ? ಇದ್ರ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡಿದಾರ? ಹೋಗ್ಲಿ, ಯಾರಾದ್ರೂ ಚರ್ಚೆ ಮಾಡಿದಾರ? ಯಾವ್ದಾದ್ರು ನ್ಯೂಸ್ ಚಾನಲ್ ನೋಡಿ ತೋರಿಸಿದಾರ ಹೇಳಿ? ವಿದ್ಯಾರ್ಥಿಗಳು ಅಂತಂದ್ರೆ ಆ ರೀತಿ ಆಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಒಂದು ಹೋರಾಟ ಕರೆ ಕೊಡ್ತೀವಿ, ಲೈಬ್ರರಿಯಲ್ಲಿ ಕೂತ್ಕೊಂತೀರಾ. ಒಂದು ಹೋರಾಟ ಕರೆ ಕೊಡ್ತೀವಿ, ಅಲ್ಲಿ PG ಅಂದ್ರೆ ಯಾಕೆ ಲೈಬ್ರರಿಗೆ ಹೋಗೋದು, ಮನೆಯಲ್ಲೇ ಕೂತ್ಕೊಳ್ಳೋಣ ಅಂತ ಯೋಚನೆ ಮಾಡ್ತೀರಾ. ನಿಮ್ಮ ಹೋರಾಟಕ್ಕೆ ನಿಮ್ಮ ತಂದೆ ತಾಯಿನ ಕಳಿಸ್ತೀರಾ? ಆಗುತ್ತಾ? ಆಗಲ್ಲ ತಾನೆ. ಇಲ್ಲ ಯಾರನ್ನ ಅಲ್ಲಿ ಸ್ಕೂಲ್ ಮಕ್ಳನ್ನ ಕಳಿಸ್ತೀರಾ ಹೋರಾಟಕ್ಕೆ? ನಿಮ್ಮ ಹೋರಾಟಕ್ಕೆ ನೀವೇ ಬರ್ಬೇಕು, ನೀವೇ ಜವಾಬ್ದಾರಿ ಅಲ್ವಾ? ಹೌದಾ ಇಲ್ವಾ? ನೀವೇ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವತ್ತೇನೋ ನೀವು ಇನ್ನು 2 ವರ್ಷ 1 ವರ್ಷ ಬಂದಿದ್ದೀನಿ, ನಾನು ಇನ್ನು 5 ವರ್ಷ ಅಲ್ಲ 10 ವರ್ಷ ಆದ್ರೂ ನಾನು ನೋಟಿಫಿಕೇಶನ್ ಆಗ್ಲಿ ಪರವಾಗಿಲ್ಲ ಅನ್ನೋರಾದ್ರೆ ನಿಜವಾಗ್ಲೂ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರು ಓದಕ್ಕೆ ಹೋಗ್ಬಿಡಿ. ಪ್ರತಿಯೊಂದು ರಿಫಾರ್ಮ್ ಆಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಪ್ರತಿ ವರ್ಷ ನೋಟಿಫಿಕೇಶನ್ ಆಯ್ತು ಅಂತಂದ್ರೆ ಮಾತ್ರ ನೀವು ಓದಕ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಸುಮ್ನೆ ಓದ್ತೀನಿ ಅಂದ್ರೆ ಪ್ರಯೋಜನ ಏನು? ಪ್ರಯೋಜನ ಏನ್ ಹೇಳಿ? ಇನ್ನೊಂದ್ 2-3 ವರ್ಷ ನಿಮ್ಗೆ ಒಯ್ತಿ ಮೀರುತ್ತೆ. ಅವಾಗ ಮತ್ತೆ ಮನೆಗೆ ಹೋಗಿ ಏನ್ ಹೇಳ್ತೀರ ಹೇಳಿ? ಪ್ರತಿಯೊಂದಕ್ಕೂ ಸೊಲ್ಯೂಷನ್ಸ್ ಇದೆ. ಒಂದ್ ಪ್ರಾಬ್ಲಮ್ ಇದೆ, ದೇರ್ ಆರ್ 1000 ಸೊಲ್ಯೂಷನ್ಸ್. ಅರ್ಥ ಮಾಡ್ಕೊಳ್ಳಿ. ಅದು ನೀವು ಯಾವ ರೀತಿ ಥಿಂಕ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಬಿ ಪಾಸಿಟಿವ್. ನಾವು ಇದನ್ನ ಯಾವ ರೀತಿ ರಿಫಾರ್ಮ್ ಮಾಡಬೇಕು, ಯಾವ ರೀತಿ ಒಗ್ಗಟ್ಟಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಈ ಸಮಸ್ಯೆನ ಹಿಂಗೆ ಬಿಟ್ಕೊಂತ ಹೋದ್ರೆ ಸಮಸ್ಯೆ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದಾ ಇಲ್ವಾ? ಒಂದು ಸಮಸ್ಯೆನ ಇನ್ನೊಂದು ಸಮಸ್ಯೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ ಸಮಸ್ಯೆನ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಹೌದಾ ಇಲ್ವಾ? ಎಸ್ ಆರ್ ನೋ? ನೋಡಿ, ಈಗಿರೋ ಸಮಸ್ಯೆ ಇನ್ನ 6 ತಿಂಗಳು 1 ವರ್ಷ ಹಿಂಗೆ ಬಿಟ್ಕೊಂತ ಹೋದ್ರೆ ಈ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಯರ್ ಟು ಇಯರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ. ನೀವು ಎಷ್ಟೇ ಓದಿದ್ರು ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗಿ ನಿಮಗೆ ಕೆಲಸ ಜಾಬ್ ಸಿಗಲ್ಲ. ಸಿಗುತ್ತಾ? ನಿಮಗೆ ಜಾಬ್ ಸಿಗ್ಬೇಕು ಅಂತಂದ್ರೆ ಈ ಕೂಡಲೇ ನೋಟಿಫಿಕೇಶನ್ ಮಾಡಬೇಕು. ಯಾರೆಲ್ಲ ತುಂಬಾ ಸೀರಿಯಸ್ ಆಗಿ ಓದ್ತಾ ಇದ್ರ ಅವ್ರಿಗೆಲ್ಲ ಜಾಬ್ ಸಿಗ್ಬೇಕಂದ್ರೆ ಸರ್ಕಾರ ಈ ಕೂಡಲೇ ನೋಟಿಫಿಕೇಶನ್ ಮಾಡಬೇಕು. ನೋಟಿಫಿಕೇಶನ್ ಮಾಡ್ಬೇಕಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು ಹೇಳಿ? ಹೋರಾಟಕ್ಕೆ ಎಷ್ಟು ಜನ ಸೇರ್ತೀರಾ ಅನ್ನೋದು ಇಂಪಾರ್ಟೆಂಟ್ ಇದೆ. ಪ್ರತಿ ಒಬ್ರು ನಾನು ಹೇಳ್ತೀನಿ ಕೇಳಿ, ಪ್ರತಿ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಎಷ್ಟು ಜನ ಕಾಂಟ್ಯಾಕ್ಟ್ಸ್ ಇದಾರ ಅದು ನನಗೆ ಗೊತ್ತಿಲ್ಲ. ಪ್ರತಿ ಒಬ್ರಿಗೂ ಫೋನ್ ಮಾಡಿ ನಾಳೆ ನೀವೇ ವ್ಯಾಲೆಂಟರಿ ಆಗಿ ಬಂದು ಹೋರಾಟಕ್ಕೆ ನಿಂತ್ಕೊಬೇಕಾಗುತ್ತೆ. ಪಾದಯಾತ್ರೆಗೆ ಪರ್ಮಿಷನ್ ತಗೊಂಡಿದೀವಿ. ಎಷ್ಟು ಶಾಂತಿಯುತವಾಗಿ ಮಾಡ್ತೀವೋ ಅಷ್ಟು ಒಳ್ಳೇದೆ. ಒಂದು ಡಿಸಿಪ್ಲಿನ್ ಇರಬೇಕು. ವಿ ಆರ್ ಆಲ್ ವೆಲ್ ಎಜುಕೇಟೆಡ್. ಈ ಬರೀ ಎಜುಕೇಟೆಡ್ ಅಲ್ಲ, ವೆಲ್ ಎಜುಕೇಟೆಡ್ ನಾವೆಲ್ಲ. ಹೌದಾ ಇಲ್ವಾ? ಯಾವ ರೀತಿ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಣ್ಮಕ್ಳಿಗೆ ಸಪರೇಟ್ ಲೈನ್ ಮಾಡಿ. ನಾಳೆ ಪ್ರತಿಭಟನೆಯಲ್ಲಿ ಒಂದು ಪಾದಯಾತ್ರೆಗೆ ಫಸ್ಟ್ ಹೆಣ್ಮಕ್ಳನ್ನ ಒಂದು ಸಪರೇಟ್ ಲೈನ್ ಇರಬೇಕು. ಐದರ್ ಅವ್ರ ಫುಲ್ ಫ್ರಂಟ್ ಇರಬೇಕು. ಓಕೆನಾ? ಹೌದಾ ಇಲ್ವಾ? ಯಾಕೆ ಹೇಳ್ತಿದೀನಿ ಅಂತಂದ್ರೆ, ನಿಮ್ಮ ಅಕ್ಕನ ತಂಗಿನ ಹೋರಾಟಕ್ಕೆ ಭಾಗವಹಿಸಿದಾಗ ಯಾವ ರೀತಿ ನೀವು ಸೇಫ್ಟಿ ಮೆಜರ್ ತಗೋತೀರೋ ಅದೇ ರೀತಿ ನಾಳೆ ನಡೆಯುವಂತ ಪಾದಯಾತ್ರೆಯಲ್ಲಿ ಡಿಸಿಪ್ಲಿನ್ ಮತ್ತೆ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ಯಾರೇ ಆಗ್ಲಿ ಅಗ್ರೆಸಿವ್ ಮಾಡೋದಾದ್ರೆ ದಯವಿಟ್ಟು ಹೋರಾಟಕ್ಕೆ ಬರಬೇಡಿ. ಅಗ್ರೆಸಿವ್ ಬೇಡ ನಮ್ಗೆ. ಶಾಂತಿಯುತವಾಗಿ ನೀವು ಮಾಡ್ತಾ ಇರೋದೇನ್ ಡೈಲಿ ಪ್ರತಿಭಟನೆ ಮಾಡ್ತಾ ಇಲ್ಲ. ನೀವು ಅಗ್ರೆಸಿವ್ ಆಗೋದಕ್ಕೆ ಇನ್ನು ನಾನು ಅಗ್ರೆಸಿವ್ ಆಗ್ಬೇಕು. ನೀವ್ ಯಾರು ಆಗ್ಬಾರ್ದು. ನೀವು ಮಾಡ್ತಾ ಇರೋದು 1-2 ಹೋರಾಟ ಇರ್ಬೋದು. ಯಾಕೆ ಹೇಳ್ತೀನಿ ಅಂತಂದ್ರೆ, ಅಗ್ರೆಸಿವ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಮ್ದೆಲ್ಲಾರ್ದು ಫ್ಯೂಚರ್ ಇದೆ, ನಿಮ್ದೆಲ್ಲ ಭವಿಷ್ಯ ಇದೆ. ನಿಮ್ಗೆ ಯಾರಿಗೂ ಏನು ಆಗ್ಬಾರ್ದು. ಏನಾದ್ರೂ ಆಗೋದಿದ್ರೆ ಅದು ನನಗಷ್ಟೇ ಆಗ್ಲಿ, ಬೇರೆ ಯಾರಿಗೇನು ಆಗ್ಬಾರ್ದು. ಇಷ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಯಾಕೆ ಹೇಳ್ತೀನಿ ಅಂತಂದ್ರೆ, 10,000 ಜನಕ್ಕೆ ನಾವು ಪರ್ಮಿಷನ್ ತಗೊಂಡಿದೀವಿ. ನೀವು 1,00,000 ಜನ ಸೇರಿ. 1,00,000 ಜನ ಸೇರಿದ್ರೆ ನಮ್ಮ ಏನ್ ಡಿಮ್ಯಾಂಡ್ಸ್ ಇದೆ ಅದನ್ನ ನಾಳೆನೆ ಈಡೇರುತ್ತೆ. ಇಲ್ವಾ? ಇಲ್ಲ ಪರವಾಗಿಲ್ಲ, 1 ವರ್ಷ ಅಲ್ಲ 5 ವರ್ಷ ಆಗ್ಲಿ 10 ವರ್ಷ ಆಗ್ಲಿ ನಮ್ಗೇನು ಬೇಡ ಅನ್ನೋದಾದ್ರೆ ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ.
ನಿಮಗೆ ಸಮಸ್ಯೆ ಆಗಿ ಇರ್ಬೇಕಾ, ಅದಕ್ಕೆ ಏನಾದ್ರೂ ಪರಿಹಾರ ಸಿಗ್ಬೇಕಾ? ನೀವೇ ನಿರ್ಧಾರ ಮಾಡಿ. ಪರಿಹಾರ ಬೇಕಾ ಬೇಡವಾ? ಬೇಕಾ ಬೇಡವಾ? ಬೇಕು ಅಂತ ಸ್ವಲ್ಪ ಜನಕ್ಕೆ ಅಷ್ಟೇನಾ? ಎಲ್ರಿಗೂ ಬೇಕಲ್ವಾ? ಬೇಕಾ ಬೇಡವಾ? ನೋಡಿ, ಇವತ್ತು ಯಾರು ಅಷ್ಟೇ, ಯಾವ MLA, ಯಾವ MLC, ಯಾವ ಮಿನಿಸ್ಟರು ಯಾರು ನೀವು ಅಸೆಂಬ್ಲಿಯಲ್ಲಿ ಆಗಿರ್ಬೋದು ಎಲ್ಲೂ ಪ್ರಶ್ನೆ ಮಾಡಿದಾರ ಎಲ್ಲಾದ್ರೂ? ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಸ್ಟೂಡೆಂಟ್ಸ್ಗೆ. ನೀವೇ ಯೋಚನೆ ಮಾಡಿ, 2.5 ವರ್ಷ ಮುಂಚೆ ಕಾಂಗ್ರೆಸ್ ಸರ್ಕಾರ ಬರಕ್ ಮುಂಚೆ ಪ್ರಣಾಳಿಕೆಯಲ್ಲಿ ಏನಿತ್ತು? ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ಹುದ್ದೆ ನೇಮಕಾತಿ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಕಾಂಗ್ರೆಸ್ ಬಿಜೆಪಿ ಅಂತ ಇಲ್ಲ, ಯಾವ MLA ಮಿನಿಸ್ಟರ್ಸ್ ಯಾರು ಭಯನೂ ಇಲ್ಲ, ಯಾರಿಗೂ ನಾನು ಸಪೋರ್ಟ್ ಮಾಡ್ಬೇಕಂತಾನೂ ಇಲ್ಲ. ನಾನು ಯೋಚನೆ ಮಾಡೋದು ಒಂದೇ, ಆಸ್ಪಿರೆಂಟ್ಸ್ಗೆ ಒಳ್ಳೇದಾಗ್ಬೇಕಷ್ಟೇ. ಆಸ್ಪಿರೆಂಟ್ಸ್ಗೆ ಒಳ್ಳೇದಾಗ್ಬೇಕಂತಂದ್ರೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತೀವಿ. ಅದು ತುಂಬಾ ಇಂಪಾರ್ಟೆಂಟ್. ನಾವೇನ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಬೇಕು, ಬಿಜೆಪಿ ಸಪೋರ್ಟ್ ಮಾಡ್ಬೇಕಂತ ಅಲ್ಲ. ಫಸ್ಟ್ ಸ್ಟೂಡೆಂಟ್ಸ್ ಪರವಾಗಿ ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ರು? 1 ವರ್ಷದಲ್ಲಿ 1 ಲಕ್ಷ ಹುದ್ದೆ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ನೋಟಿಫಿಕೇಶನ್ ಆಗಿದ್ಯಾ ಹೇಳಿ? ಆಗಿದ್ರೆ ನಾಳೆ ಇನ್ ಮುಂದೆ ಯಾವ್ದು ಪ್ರತಿಭಟನೆ ಮಾಡೋದು ಬೇಡ. ಯಾವ್ದಾದ್ರು ನೋಟಿಫಿಕೇಶನ್ ಆಗಿದ್ಯಾ? PC ನೋಟಿಫಿಕೇಶನ್ ಆಗಿ 3 ವರ್ಷ ಆಯ್ತು. PSI ನೋಟಿಫಿಕೇಶನ್ ಆಗಿ 5 ವರ್ಷ ಆಯ್ತು. ಹೌದಾ ಇಲ್ವಾ? 5 ವರ್ಷ ಆಯ್ತು. FTA STA ನೋಟಿಫಿಕೇಶನ್ ಆಗಿ 7 ರಿಂದ 8 ವರ್ಷ ಆಯ್ತು. ಟೀಚರ್ಸ್ ನೋಟಿಫಿಕೇಶನ್ ಆಗಿ 3 ವರ್ಷ. ಅದು GPSTR ಬರೀ 13,500 ನೋಟಿಫಿಕೇಶನ್ ವೇಕೆನ್ಸಿ ಕರೆದಿದ್ದು. ಅದಾದ್ಮೇಲೆ ಯಾವ್ದಾದ್ರು ಆಗಿದ್ಯಾ? ಟೋಟಲ್ ವೇಕೆನ್ಸಿ ಬಂದು 70,727. ಅದು ಜಸ್ಟ್ ಏನೋ 1 ವರ್ಷದ ಮುಂಚೆ ಅಂತ ಅನ್ಕೊಳ್ಳಿ. ಈಗ ಹಂಗೆ ಆಡ್ ಮಾಡ್ತಾ ಹೋದ್ರೆ ಎವ್ರಿ ಇಯರ್ ಎವ್ರಿ ಡೇ ರಿಟೈರ್ಮೆಂಟ್ ಆಗ್ತಾ ಇರುತ್ತಾ ಇಲ್ವಾ? ನೀವೇ ಯೋಚನೆ ಮಾಡಿ. ಟೀಚರ್ಸ್ ರಿಕ್ರೂಟ್ಮೆಂಟ್ ಅಲ್ಲಿ ಮೋರ್ ದೆನ್ 1 ಲಕ್ಷ ವೇಕೆನ್ಸಿ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೋರ್ ದೆನ್ 20,000 ವೇಕೆನ್ಸಿ ಇದೆ. ಇವ್ರು ನೋಟಿಫಿಕೇಶನ್ ಮಾಡ್ಬೇಕಾ ಮಾಡ್ಬಾರ್ದಾ? ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು ನೋಡಿ? ಶಾಂತಿಯುತವಾಗಿ ಪ್ರತಿ ಒಬ್ಬರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಲೇಬೇಕಾಗುತ್ತೆ. ಈ ಒಂದು ಎಕೋಸಿಸ್ಟಮ್ ನ ಇದೇ ರೀತಿ ಸಸ್ಟೈನ್ ಆಗ್ಬೇಕು ಅಂತಂದ್ರೆ ಪ್ರತಿ ವರ್ಷ ನೋಟಿಫಿಕೇಶನ್ ಮಾಡ್ಲೇಬೇಕು. ಮಾಡ್ಬೇಕಾ ಬೇಡವಾ? ಸರ್ಕಾರದಲ್ಲಿ ದುಡ್ಡು ಇದೆಯಾ ಇಲ್ಲ ಅನ್ನೋದು ಪ್ರಶ್ನೆ ಅಲ್ಲ. ಸರ್ಕಾರ ಸಾಲ ಮಾಡಬಹುದು, 100 ಕೋಟಿ ಅಲ್ಲ 1000 ಕೋಟಿ ಬೇಕಾದ್ರೂ ಸಾಲ ಮಾಡಬಹುದಾ ಇಲ್ವಾ? 1000 ಅಲ್ಲ 10,000 ಕೋಟಿ ಸಾಲ ಮಾಡ್ಲಿ, ಅದು ಪ್ರಶ್ನೆ ಇಲ್ಲ. ನಮಗೆ ಬೇಕಾಗಿರೋದೇನು? ನೋಟಿಫಿಕೇಶನ್. ನೀವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಪ್ರಯೋಜನ ಏನು? ಸರ್ಕಾರ ಇದ್ದು ಪ್ರಯೋಜನ ಏನು? ಹೌದಾ ಇಲ್ವಾ? ನೀವೆಲ್ಲ ಗೌರ್ಮೆಂಟ್ ಎಂಪ್ಲಾಯ್ ಆದ್ರೆ ಅಲ್ಲಿ ಏನ್ ಕರಪ್ಷನ್ ಆಗ್ತಾ ಇದೆಯಲ್ಲ ಅದನ್ನೆಲ್ಲ ತಡೆ ಹಿಡಿದು ಗೌರ್ಮೆಂಟ್ ಇನ್ನೂ ಬೆನಿಫಿಟ್ ಇಲ್ವಾ? ಗೌರ್ಮೆಂಟ್ ಇನ್ನ ನೀವು ರೆವಿನ್ಯೂ ಕಲೆಕ್ಟ್ ಮಾಡ್ಕೊಡ್ತೀರಾ ಇಲ್ವಾ? ಈಗ ಒಂದು ಪ್ರೈವೇಟ್ ಕಂಪ್ನಿ ರನ್ ಆಗ್ತಾ ಇದೆ ಅಂತಂದ್ರೆ ಯಾರಿಗ್ ಲಾಭ? ಅದು ಓನರ್ಗಲ್ವಾ? ನೀವೆಲ್ಲ ಗೌರ್ಮೆಂಟ್ ಎಂಪ್ಲಾಯ್ ಆದ್ರೆ ಯಾರಿಗ್ ಲಾಭ? ಅದು ಸರ್ಕಾರಕ್ಕೆ ಲಾಭ ಅಲ್ವಾ? ಅವಾಗಲೇ ಅವ್ರು ಒಂದು ಪ್ರಶ್ನೆ ಕೇಳಿದ್ರು, ಅದಕ್ಕೆ ಆನ್ಸರ್ ಸಿಗ್ತಾ ಇಲ್ವಾ ಹೇಳಿ? ಮುಂದೆ ಬನ್ನಿ ಸರ್, ದಾರಿ ಬಿಡೋರಿ. ನೋಡಿ ಸರ, ನಾರ್ಮಲ್ ಆಗಿ ಒಂದು ಕಂಪ್ನಿ ಐತೆ ಅಂತಂದ್ರೆ ಅದೀಗ ಅಕಸ್ಮಾತ್ ಆಗಿ 10 ವೇಕೆನ್ಸಿ ಸಿಕ್ಕಲ್ಲ ಅದೇ ಇಮಿಡಿಯೇಟ್ ಆಗ 1 ವಾರದಾಗ ತುಂಬ್ಕೋತಾರ ಅವ್ರು. ಆದ್ರೆ ನೀವೀಗ ಹೇಳಿದ್ರಿ ನಮ್ಮಿಂದ ಗೌರ್ಮೆಂಟಿಗೆ ಲಾಭ ಐತೆ ಅಂತ ಹೇಳಂದ. ಈಗ 6 ವರ್ಷದಿಂದ ನೋಟಿಫಿಕೇಶನ್ ಆಗಿಲ್ಲ ಅಂತಂದ್ರೂ ಕೂಡ ವೇಕೆನ್ಸಿ ಖಾಲಿ ಅದಾವು, ಆದ್ರೂ ನಮಗೆ ತುಂಬ್ಕೊಳತ್ತಿಲ್ಲ ಅಂತಂದ್ರ ಗೌರ್ಮೆಂಟಿಗೆ ಲಾಭ ಇಲ್ಲ ಅಂತ ಹೇಳಂದ ಅವ್ರು ಅನ್ಕೊಳತ್ತಿದ್ದಾರಿ ಅದನ್ನ. ನೆಕ್ಸ್ಟ್ ನೀವು ಶಾಂತಿಯುತ ಹೋರಾಟ ಮಾಡೋಣ ಅಂತ ನೀವು ಅಂದ್ರಿ. 2022 ಒಳಗಡೆ ಅಗ್ನಿವೀರ ರ್ಯಾಲಿ ಆದ, ಹೌದ್ರಿ? ನಾನು ಅದ್ರೊಳಗ ಇಲ್ಲೇ ಬಂದು ಸ್ಟ್ರೈಕ್ನು ಮಾಡ್ದವ್ರಿ. ನಾನು ಜುಬ್ಲಿ ಸರ್ಕಲ್ನಾಗ ಯಾರು ಬಸ್ಸಿಗೆ ಕಲ್ಲು ಹೊಡೆದ್ರ ಅಂತ ಹೇಳಿ DC ಆಫೀಸ್ ಮುಂದೆ ಇದ್ದ ಹೋರಾಟ ಮಾಡೋ ಹುಡುಗರ ಕಡೆ ಲಾಠಿ ಚಾರ್ಜ್ ಮಾಡಿ ಹೊಡೆದು ಓಡಿಸಿದ್ರೆ 40 ಜನ ತಗೊಂಡ್ರೆ ಸ್ಟೇಷನ್ಗೆ ಹಾಕಿದ್ರೆ, ಹೌದ್ರಿ? ಸೊ ಆ ಟೈಮ್ನಾಗ ಸುಮ್ಮನೆ ಶಾಂತಿಯುತ ಹೋರಾಟ ಮಾಡೋರ ಮೇಲನ ಇವ್ರ ಇದು ಮಾಡಿದ್ರ, ಬಿಹಾರ ದುರ್ಬಳಕೆ ಮಾಡಿದ್ರೆ, ಅಧಿಕಾರ ಚಲಾಯಿಸಿದ್ರ. ಬೇರೆ ಬೇರೆ ರಾಜ್ಯದಾಗೆಲ್ಲ ಟ್ರೈನಿಂಗ್ ಬೆಂಕಿ ಹಚ್ಚಿದ್ರೆ, ಬಸ್ಸಿಗೆ ಬೆಂಕಿ ಹಚ್ಚಿದ್ರೆ, ಸರ್ಕಾರದ ಎಷ್ಟೋ ಕಚೇರಿಗಳನ್ನ ಸುಟ್ರ.
ಹೌದ್ರಿ, ಬಿಹಾರ, UP ಆಗಿರ್ಬೋದು, ಹರಿಯಾಣ ಆಗಿರ್ಬೋದು. ಸೊ ಅಷ್ಟೆಲ್ಲ ಆದ್ರೂ ಕೂಡ ಅಗ್ನಿವೀರ್ ಕ್ಯಾನ್ಸಲ್ ಮಾಡಲಾರ ನಾವಿಲ್ಲಿ ಶಾಂತಿಯುತದಿಂದ ಹೋರಾಟ ಮಾಡಿದ್ರ ಆದೇಶದ ನೇಮಕಾತಿ ಜಾರಿ ಮಾಡ್ತಾರ ಅನ್ನೋದು ಏನ್ ಗ್ಯಾರಂಟಿ ಐತಿ ಸರ್ ನಮ್ಗೆ ಇವಾಗ? ಇಲ್ಲಿ ಒಂದ್ ನಿಮಿಷ ನಾನು ಹೇಳ್ತೀನಿ ಸರ್. ಈಗ ಒಂದ್ ನಿಮಿಷ ಹೇಳ್ತೀನಿ. ಚಪ್ಪಾಳೆ ಹೊಡೆಯೋದು ತುಂಬಾ ಈಸಿ. ಏನ್ ಹೇಳಿ? ಕಲ್ಲು ಹೊಡೆಯೋದು ತುಂಬಾ ಈಸಿ. ಅರ್ಥ ಆಗ್ತಿದ್ಯಲ್ಲ? ಕಲ್ಲು ಯಾರು ಹೊಡೆದೆ ಅಂತಾನು ಗೊತ್ತಾಗುತ್ತೆ. ಕಲ್ಲು ಯಾರು ಹೊಡೆದೋನೋ ಅವನಿಗೇನು ಬೈ ಚಾನ್ಸ್ ಅವ್ನು ಸಿಗದೆ ಇರ್ಬೋದು. ಆದ್ರೆ ಬೇರೆಯವರಂತೂ ಸಫರ್ ಆಗ್ತಾರ ಇಲ್ವಾ? ವಿ ಆರ್ ಆಲ್ ಒನ್ ಫ್ಯಾಮಿಲಿ. ಇಷ್ಟೋ ಜನನು ಕಲ್ಲು ಹೊಡಿತೀರನೆ ಬರೀ ನೀವೇನು ಮಾತಾಡಿದ್ರಲ್ಲ, ಬರೀ 30 ಸೆಕೆಂಡ್ಸ್ ಇಲ್ಲಿರೋರು ಇಷ್ಟೋ ಜನ ಒಂದೊಂದು ವಿಡಿಯೋ ಮಾಡಿ ಸರ್ಕಾರಕ್ಕೆ ಟ್ವಿಟರ್ ಮುಖಾಂತರ ಬಿಸಿ ಮುಟ್ಟಿಸಿದ್ರೆ ಯಾವ ಕಲ್ಲು ಹೊಡೆಯಂಗಿಲ್ಲ ಸರ್, ಕಲ್ಲು ಹೊಡೆಯಂಗಿಲ್ಲ. ಅರ್ಥ ಆಗ್ತಿದ್ದೀರಾ? ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನೀವು ಕಲ್ಲು ಹೊಡೆಯೋದು ಈಸಿ, ಚಪ್ಪಾಳೆ ಹೊಡೆಯೋದು ಈಸಿ. ಅಲ್ಲಿ ಯಾರು ಸಫರ್ ಆಗ್ತಾರ ಗೊತ್ತಾ? ಲಾಠಿ ಚಾರ್ಜ್ ಬೀಳುತ್ತಲ್ಲ ಅವನಿಗೆ ಸಫರ್, ಮತ್ತೆ ಅವನ ಮೇಲೆ FIR ಆಗ್ತಾರ, ಅವನದೊಂದು ಫ್ಯೂಚರ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೇಳ್ತೀನಿ ಅಂತಂದ್ರೆ ನನ್ನ ಮೇಲೆ ಎಷ್ಟು ಕೇಸ್ ಹಾಕಿದ್ದಾರೆ, ನಾನು ಎಷ್ಟು ಸಫರ್ ಆಗಿದ್ದೀನಿ ಅಂತ ನನಗೆ ಗೊತ್ತಿದೆ. ಅರ್ಥ ಆಗ್ತೀರಾ? ನಾನಾದ್ರೆ ಕಂಪ್ಲೀಟ್ ಯಾವುದೇ ಎಕ್ಸಾಮ್ ಬರೀತೀರಾ, ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀರಾ, ಸ್ಟೂಡೆಂಟ್ಸ್ಗೆ ಅಂತ ಹೇಳ್ಬಿಟ್ಟು ನನ್ನ ಲೈಫ್ ಇಟ್ಬಿಟ್ಟಿದ್ದೀನಿ. ನಾನು ಸಾಯಕ್ಕೂ ರೆಡಿ ಇದ್ದೀನಿ. ನಾನು ಅವಾಗಲೇ ಹೇಳಿದೆ, ನಿಮ್ಗೆ ಯಾರಿಗೆ ಏನೂ ಆಗ್ಬಾರ್ದು, ಏನ್ ಬೇಕಾದ್ರೂ ಆಗ್ಲಿ, ಅದು ನನಗೆ ಅಷ್ಟೇ ಆಗ್ಲಿ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಒಂದು ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ಹೇಳಿ ಆಸೆ ಕಟ್ಕೊಂಡು ನಿಮ್ಗಿಂತ ಜಾಸ್ತಿ ಆಸೆ ನಿಮ್ ತಂದೆ ತಾಯಿ ಇಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಆಸೆ ತೀರ್ಬೇಕು, ಮತ್ತೆ ನಿಮ್ಮ ಭವಿಷ್ಯ ತುಂಬಾ ಇಂಪಾರ್ಟೆಂಟ್. ನಿಮ್ ತರನೇ ಇನ್ನೊಬ್ರು ಭವಿಷ್ಯನೇ. ಅವರು ನಮ್ದೇ ಒಂದು ಫ್ಯಾಮಿಲಿ. ಈಗ ನಿಮ್ದೊಂದು ಫ್ಯಾಮಿಲಿ 5 ಜನ ಇದ್ದೀರಾ ಅಂತಂದ್ರೆ ನಿಮ್ ಮನೇಲಿ ನಿಮ್ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ ಯಾರಿಗಾದ್ರೂ ಒಂದ್ ಸ್ವಲ್ಪ ಹುಷಾರ್ ತಪ್ಪಿತು ಅಂದ್ರು ಇಲ್ಲಿ ನಿಮ್ ಲೈಬ್ರರಿಯಲ್ಲಿ ಕೂತ್ಕೊಂಡು ನೆಮ್ಮದಿ ಓದ್ತೀರಾ? ಆಗುತ್ತಾ? ಅದೇ ರೀತಿ ಯಾರಿಗಾದ್ರೂ ಒಬ್ರಿಗೆ ಏನಾದ್ರು ಆಯ್ತು ಅಂತಂದ್ರು ಆ ನೆಮ್ಮದಿ ನಮ್ಗೆ ಹಾಳು ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಎಷ್ಟು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ, ಮತ್ತೆ ಎಷ್ಟು ಇನೋವೇಟಿವ್ ಆಗಿ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ ಸರ್? 1 ದಿನ ಆಗ್ಬೋದು, ಅದು 2 ದಿನ ಆಗ್ಬೋದು, 3 ದಿನ ಆಗ್ಬೋದು. ಇನ್ನೊಬ್ರಿಗೆ ತೊಂದರೆ ಕೊಟ್ಟು ನಾವು ಚೆನ್ನಾಗಿರೋದು ತುಂಬಾ ಅದು ಒಳ್ಳೇದಲ್ಲ. ಯಾಕೆಂದ್ರೆ ನಮ್ ಕೈಯಲ್ಲಿ ಒಳ್ಳೇದಾದ್ರೆ ಮಾಡ್ಬೇಕು, ಆದ್ರೆ ಇನ್ನೊಬ್ರಿಗೆ ಯಾವತ್ತು ನೆಗೆಟಿವ್ ಯೋಚನೆ ಮಾಡೋದು, ಇನ್ನೊಬ್ರ ಬಗ್ಗೆ ಕೆಟ್ಟದಾಗ ಏನಾದ್ರು ಮಾಡೋದು ಅದು ಒಳ್ಳೇದಲ್ಲ. ನಮ್ ಕೈಯಲ್ಲಿ ಏನೇ ಆಗ್ಲಿ ಹೇಳ್ತೀನಿ ಕೇಳ್ಕೊಳ್ಳಿ, ಆದ್ರೆ ಒಳ್ಳೇದ್ ಮಾಡಿ. ಆಗಿಲ್ವಾ? ಕೆಟ್ಟದಂತೂ ಮಾಡಕ್ ಹೋಗ್ಬೇಡಿ. ತುಂಬಾ ಇಂಪಾರ್ಟೆಂಟ್ ಇದು. ಯಾಕೆಂದ್ರೆ ಇನ್ನೊಬ್ರನ್ನ ಹುರಿದುಂಬಿಸೋದು ತುಂಬಾ ಈಸಿ, ಅದಾದ್ಮೇಲೆ ಸಫರ್ ಆಗ್ತಾರಲ್ಲ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮ ಏನ್ ಮಾಡಿದ್ರು ಅದು ಅಷ್ಟು ಈಸಿ ಆಗಲ್ಲ. ಆಗುತ್ತಾ? ಇವಾಗ ನಾವು ಉಗ್ರ ಹೋರಾಟ ಮಾಡಬಾರ್ದು, ಅದರಿಂದ ನಮ್ಗ ತೊಂದರೆ ಆಕತಿ ಅನ್ನೋದನ್ನು ನೀವು ಹೇಳತ್ತೀರಿ. ಇದ ಹೋರಾಟನ ನಾವು ಒಂದು ಪ್ರೆಷರ್ ಕ್ರಿಯೇಟ್ ಮಾಡುವಂಗ ಮಾಡ್ಬೇಕಾಗೈತ್ರಿ. ಹೌದು ಸರ್. ಇವಾಗ ನಾನು ನಿಮ್ಮ ಯೂಟ್ಯೂಬ್ನಾಗ ಎಷ್ಟೋ ವಿಡಿಯೋಸ್ಗಳನ್ನ ನೋಡೇನ್ರಿ. ಫ್ರೀಡಮ್ ಪಾರ್ಕ್ ಒಳಗಡೆ ಹೋಗಿ ಹೋರಾಟ ಮಾಡಿದವರಾಗಿರ್ಬೋದು, ಕೆಲವೊಂದ್ ಕಡೆ ಪ್ಲೇಸಿಗೆ ಹೋಗಿ ವಿದ್ಯಾರ್ಥಿಗಳ ಹತ್ರ ಹೇಳಿರುವುದಾಗಿರ್ಬೋದು, DC ಆಫೀಸಿಗೆ ಹೋಗಿ ಲೆಟರ್ ಕೊಟ್ಟಿರೋದು ಆಗಿರ್ಬೋದು ಸರ್. ಹೌದ್ರಿ? ಸೊ ಇದನ್ನ ಮಾಡೋಕಿನ ಪ್ರತಿಯೊಬ್ಬರ ಹತ್ರನೂ ಮೊಬೈಲ್ ಅದಾವ. ಹೌದ್ರಿ? ಎಲ್ಲರೂ ಒಂದೊಂದ್ ತರ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡತ್ತಾರ. ಪ್ರತಿಯೊಂದು ನ್ಯೂಸ್ ಚಾನೆಲ್ಗಳನ್ನ ತನ್ನದೇ ಆಗಿರ್ತಕ್ಕಂಥ ಒಂದೊಂದು ಸೋಷಿಯಲ್ ಮೀಡಿಯಾಗಳನ್ನ ಇಟ್ಕೊಂಡಾರ. ಪ್ರತಿಯೊಬ್ರು ಲೈವ್ ಹೋದಾಗ ಅಥವಾ ನಾವು ಹೋರಾಟ ಮಾಡ್ಬೇಕಾರ ಅಥವಾ ಏನೋ ಮಾಡ್ಬೇಕಾರ ಲೈವ್ ಹೋಗಿ ಆ ಚಾನೆಲ್ಗಳನ್ನ ನಾವು ಟ್ಯಾಗ್ ಮಾಡ್ಬೋದಾಗಿರುತ್ತೆ ಸರ್. ಸೊ ಟ್ಯಾಗ್ ಮಾಡೋದ್ರ ಮುಖಾಂತರ ಚಾನೆಲ್ಗಳನ್ನ ಕಂಪ್ಲೀಟ್ ಆಗಿ ನಮ್ಮ ಕಡೆ ಸೇರ್ಕೋಬಹುದಲ್ಲ ಅಂತ ನಾನು ವಿಚಾರ. ಸರ್ ಅದು ಬರೀ ಬಾಯಲ್ಲಿ ಹೇಳೋದಲ್ಲ ಸರ್, ಅದು ಹೇಳೋದಲ್ಲ, ಅದು ಮಾಡಿ ತೋರಿಸ್ಬೇಕು. ಓಕೆನಾ? ಇವತ್ತು ನಾನು ಲಾಸ್ಟ್ 4 days ಇಂದ ಎಕ್ಸಾಂಪಲ್, ಬರೀ 4 days ಇಂದ ಹೇಳ್ತೀನಿ ಎಕ್ಸಾಂಪಲ್. ನಿನ್ನೆ ಫ್ರೀಡಮ್ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡಿದೆ. ಅದ್ರ ಹಿಂದಿಂದೇನೆ ಎಲ್ಲಿದ್ದೆ? ಅದ್ರ ಹಿಂದಿಂದೇನೆ ಧಾರವಾಡದಿದ್ದೆ. ಅವತ್ತು ರಾತ್ರಿ ಬೆಂಗಳೂರಿಗೆ ಹೋದೆ, ನಿನ್ನೆ ಬೆಳಗ್ಗೆ ಬೆಂಗಳೂರು ರೀಚ್ ಆದೆ. ಓಕೆನಾ? ನಿನ್ನೆ ಕಂಪ್ಲೀಟ್ ಫ್ರೀಡಮ್ ಪಾರ್ಕ್ ಅಲ್ಲಿ ಇದ್ದೆ. ನಿನ್ನೆ ರಾತ್ರಿ ಬಿಟ್ಟೆ, ಬೆಳಗ್ಗೆ ಇಲ್ಲಿ ಬಂದೆ.
ಬೆಳಗ್ಗೆಯಿಂದ ಎಲ್ಲೆಲ್ಲಿ ಓಡಾಡಿದೀನಿ ಅಂತ ನೀವೇ ನೋಡಿದಿರ ಗ್ರೂಪಲ್ಲಿ, ನೋಡಿದಿರಾ ಇಲ್ವಾ? ನಾವು ಇಷ್ಟು ಮಾಡ್ತಿದೀವಿ ಅಂತಂದ್ರೆ ನೀವು ಅದ್ರಲ್ಲಿ ಒಂದೇ 1% ಬೇಡ, 1% ಬೇಡ, 0.1% ಏನಾದ್ರು ನೀವು ತಗೊಂಡ್ರೆ ಇನಿಷಿಯೇಟಿವ್, ಇಷ್ಟೆಲ್ಲ ಅವಶ್ಯಕತೆನೇ ಇಲ್ಲ ಸರ್. ನಾನು ಹೇಳ್ತಾ ಇದೀನಲ್ಲ, ಒಂದು ಲೆಟ್ರ್ ಬರೆದು ಕಳಿಸಿ, ಇಲ್ಲ ನೀವು ನಾಳೆ ಒಂದು ಲೆಟ್ರ್ ಬರೆದ್ಬಿಟ್ಟು ತಗೊಂಬನ್ನಿ ಅಂತಂದ್ರು ಎಷ್ಟು ಲೇಜಿನ ಗೊತ್ತಾ? ನಾಳೆ ಇಷ್ಟು ಜನ ಇರೋರಲ್ಲ, ಇಷ್ಟು ಜನ ಎನ್ವಲಪ್ ಕವರ್ ನನ್ನ ಹತ್ರ ಇದೆ, ಒಂದೇ ಒಂದು ಲೆಟ್ರ್ ಬರೆದ್ಬಿಟ್ಟು ತಗೊಂಬನ್ನಿ. DC-ಗೆ ಒಂದೇ ಸತಿ 1000 ಜನ, ಇಲ್ಲ ಒಂದ್ 2000-3000 ಜನ, 2000-3000 ಎನ್ವಲಪ್ಸ್ ಇದೆ. ಇಷ್ಟೂ ಜನ ಸೇರಿ 1000-2000 ಜನ ಒಂದೇ ಸತಿ ಮನವಿ ಕೊಡ್ತಾ ಇರೋದು DC-ಗೆ, ಅದು ನ್ಯೂಸ್ ಆಗಲ್ವಾ? ಆಗುತ್ತಾ ಇಲ್ವಾ? ಈ ತರ ಇನೋವೇಟಿವ್ ಆಗಿ ಯೋಚನೆ ಮಾಡಿ ಸರ್. ನಾನು ಅದನ್ನ ಹೇಳ್ತಿಲ್ಲ ಸರ್, ನಾನು ಪ್ರತಿಯೊಂದು ಹೋರಾಟನೂ ಸರ್, ನೀವು ನನ್ನೊಂದು ವಿಡಿಯೋ ಎಲ್ಲ ನೋಡಿದೀನಿ ಅಂತ ಹೇಳಿದ್ರಿ, ನಾನು ಪ್ರತಿಯೊಂದು ಹೋರಾಟದಲ್ಲೂ ಇನೋವೇಟಿವ್ ಆಗಿ ಮಾಡೋದು, ಯಾರಿಗೂ ತೊಂದರೆ ಕೊಡ್ದಿರಾ. ಏನೇ ರಿಸ್ಕ್ ತಗೊಂಡ್ರು ಅದು ನಾನೇ ರಿಸ್ಕ್ ತಗೊಂಡಿರ್ತೀನಿ. ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಅವರೇ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ, ಇವ್ರ ಜೊತೆ ಇಷ್ಟ ಜನ ಯಾಕೆ ಹುಡುಗರು ಬಂದ್ರಪ್ಪ, ನೀವು ಒಬ್ಬರೇ ಇವ್ರೊಬ್ಬರನ್ನೇ ಕರ್ಕೊಂಡು ಬಂದಿದ್ರೆ ಸಾಕಾಗಿತ್ತಲ್ಲ, ಇವ್ರೊಬ್ರು ಬಂದ್ರೆ 1000 ಜನ ಬಂದಂಗೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮನವಿಗೆ ಸ್ಪಂದಿಸಿಲ್ಲ ಅಂತಂದ್ರೆ ನಾನು ಯಾವ ರೀತಿ ರಿಯಾಕ್ಟ್ ಆಗ್ತೀನಿ ಅಂತ ಅಲ್ಲಿರೋ ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಯಾವ ರೀತಿ ಮಾಡ್ಬೇಕು ಅನ್ನೋದು ಸ್ವಲ್ಪ ಯೋಚನೆ ಮಾಡ್ಬೇಕಷ್ಟೇ. ಬಿ ಪಾಸಿಟಿವ್. ನೆಗೆಟಿವ್ ಥಿಂಕ್ ಮಾಡಿದ್ರೆ ಏನೂ ಆಗಲ್ಲ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಬಿ ಪಾಸಿಟಿವ್. ಇದಾಗಿಲ್ಲ ಅಂದ್ರೆ ಏನ್ ಮಾಡ್ಬೋದು, ಇದಾಗಿಲ್ಲ ಅಂದ್ರೆ ಇನ್ನೇನ್ ಮಾಡ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ. ನೀವೇನ್ ಥಿಂಕ್ ಮಾಡ್ತೀರಾ ಹಂಗೆ ನಿಮ್ ಲೈಫ್ ಇರುತ್ತಷ್ಟೇ. ನೀವು ಬರೀ ನಾಳೆ ಬಗ್ಗೆ ಅಲ್ಲ ಸರ್, ನಿಮ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಬರೀ ನಿಮ್ ಬಗ್ಗೆ ಅಲ್ಲ, ಬೇರೆಯವ್ರ ಬಗ್ಗೆನೂ ಯೋಚನೆ ಮಾಡ್ಬೇಕು. ನಿಮ್ಮನ್ನ ನಂಬ್ಕೊಂಡು, ಇಲ್ಲ ನಿಮ್ಮಿಂದ ಈ ದೇಶಕ್ಕೆ ಏನ್ ಕೊಡುಗೆ ಕೊಡ್ಬೋದು ಅನ್ನೋದು ಯೋಚನೆ ಮಾಡ್ಬೇಕಾಗುತ್ತೆ ಪ್ರತಿಯೊಬ್ರು. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅರ್ಥ ಮಾಡ್ಕೊಳ್ಳಿ. ಇವಾಗ ಇಲ್ಲಿರೋ ನೀವು ಇಷ್ಟು ಜನ ಮನ್ಸು ಮಾಡಿದ್ರು ವ್ಯಾಲೆಂಟರಿ ಆಗಿ ಅಲ್ಲಿ 1,00,000 ಜನ ಸೇರಿಸ್ಬೋದು. 1,00,000 ಜನ ಅಂತಂದ್ರೆ ಪ್ರತಿ ಲೈಬ್ರರಿ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಪ್ರತಿಯೊಬ್ರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಾವು ಏನ್ ಕಲ್ಲೊಡಿಬೇಕಾಗಿಲ್ಲ, ಇಲ್ಲ ಎಲ್ಲಾದ್ರೂ ಹೋಗಿ ರೋಡಲ್ಲಿ ನಾವು ಏನೋ ಟೈರ್ ಹಚ್ಚಿ ಬೆಂಕಿ ಹಚ್ಬೇಕನ್ನೋದೇನಿಲ್ಲ, ಮತ್ತ ಒಂದು ರೋಡ್ ಬಂದ್ ಮಾಡ್ಬೇಕನ್ನೋದೇನಿಲ್ಲ. ನಾವು ಎಷ್ಟು ಜನ ಇದೀವಿ ಅಂತ ಹೇಳಿ ಸರ್ಕಾರಕ್ಕೆ ತೋರ್ಸಿದ್ರೆ ಸಾಕು. ಏನ್ ಹೇಳಿ? ಅರ್ಥ ಆಗ್ತಿದೆಯಲ್ಲ? ನಾವ್ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಡೈಲಿ ಹೋರಾಟ ಮಾಡ್ತಾ ಇಲ್ಲ ನೀವು ಅಗ್ರೆಸಿವ್ ಆಗೋದಕ್ಕೆ. 100 ಸತಿ ಹೋಗಿ ಮನವಿ ಕೊಟ್ಟಾಗ 100 ಒಂದೇ ಸತಿ ನಮಗೆ ಅನ್ಸುತ್ತೆ, ಇಲ್ಲ 1 ಸತಿ 2 ಸತಿ 3 ಸತಿ 4 ಸತಿ 5 ಸತಿ, ಒಂದ್ 5 ಸತಿ ಕೊಟ್ಟಾದ್ಮೇಲೆ ನಿಮ್ಗೆ ಅನ್ಸ್ಬೇಕು, ಹೌದಪ್ಪ 5 ಸತಿ ಇಷ್ಟು ಸತಿ ಕೊಟ್ರು ನಮ್ಗೆ ಆಗಿಲ್ಲ ಅಂತ ಹೇಳಿ. ಅವಾಗ ನೀವು ಬೇಕಾದ್ರೆ ಯೋಚನೆ ಮಾಡಿ ಇನ್ನೂ ಏನ್ ಮಾಡ್ಬೋದು ಅಂತ ಹೇಳಿ. ಆದ್ರೆ ನೀವು ಇನ್ನೂ ಮಾಡ್ತಾ ಇರೋದೇ ಫಸ್ಟ್ ಟೈಮ್ ಅನ್ಕೊಂತೀನಿ ಇದು ನೇಮಕಾತಿ ಮಾಡಿ ಅಂತ ಹೇಳಿ. ಹೌದಾ ಇಲ್ವಾ? ನೀವು ಫಸ್ಟ್ ಟೈಮೇ ಕಲ್ಲೊಡಿತೀನಿ, ರೋಡ್ ಬಂದ್ ಮಾಡ್ತೀನಿ ಅಂತಂದ್ರೆ ಹಿಂಗೆ ಸರ್. ಪೇಷನ್ಸ್ ಇಲ್ಲ ನೋಡಿ. ನಮ್ಗೆಲ್ಲ ಬಿಸಿ ರಕ್ತ ಇದೆ ಅಂತ ಹೇಳ್ಬಿಟ್ಟು ಏನ್ ಹೇಳಿ ತಲೆ ಗಟ್ಟಿದೆ ಅಂದ್ಬಿಟ್ಟು ಕಲ್ಲಿಗೆ ಚಚ್ಕೊಳೋದಲ್ಲ. ಅರ್ಥ ಮಾಡ್ಕೊಬೇಕು ಎಲ್ಲರೂ. ಎಲ್ರಿಗೂ ಅರ್ಥ ಆಯ್ತಂತ ಅನ್ಕೊಂತೀನಿ. ನಾನು ಹೇಳ್ತಾ ಇದ್ದೀನಿ ನೋಡಿ, ಪ್ರತಿಯೊಬ್ರು ಇಲ್ಲಿ ಇರೋರು ನೀವ್ ಎಷ್ಟು ಜನ ಇದ್ದೀರಾ? 1,000 ಜನ ಲೆಟರ್ ಬರ್ಕೊಂಡ್ಬಿಡ್ತೀರಾ? ಲೆಟರ್ ಬರೀತೀರಾ ಇಲ್ವಾ? ನಿಮ್ಗೇನ್ ಅನ್ಸುತ್ತ ಅದು ನೋಡಿ. ಒಂದು ಲೆಟರ್ ಬರೆಯಕ್ ನಾನೇ ಹೇಳ್ತೀನಿ ಹೇಳಿ, ನನಗೆ 2 ನಿಮಿಷ ಟೈಮ್ ಕೊಡಿ, 1 ಲೆಟರ್ ಬರೀತೀನಿ. ಬರೀ 2 ನಿಮಿಷ, ಇಲ್ಲ ನೀವು 5 ನಿಮಿಷ ತಗೊಳ್ಳಿ, ಇಲ್ಲ ನಿಮ್ಗೆ ಇಷ್ಟ ಅನ್ಸಿದ್ದು ನೋಡಿ. ನನಗೆ ಯಾವುದೇ ನೇಮಕಾತಿ ಆಗ್ತಾ ಇಲ್ಲ, ನಾನು ಸೂಸೈಡ್ ಮಾಡ್ಕೊಬೇಕು, ಸೂಸೈಡ್ ಲೆಟರ್ ಬರೀರಿ. ಸ್ವಾಮಿ ನನಗೆ ವಯೋಮಿತಿ ಹೆಚ್ಚಿಗೆ ಮಾಡಿ ಅಂತ ಹೇಳ್ಬಿಟ್ಟು ಲೆಟರ್ ಬರೀರಿ ನೋಡಿ. ಇಲ್ಲ ಈ ತರ ಒಂದು ನೋಟಿಫಿಕೇಶನ್ಸ್ ಮಾಡಿ, ನಾನು ಈ ತರ ಎಕ್ಸಾಮ್ಸ್ಗೆ ಟೀಚರ್ಸ್ ಆಗ್ಬೇಕು ಅನ್ಕೊಂಡಿದೀನಿ, ಟೀಚರ್ ರೆಕ್ರೂಟ್ಮೆಂಟ್ ಮಾಡಿ ನೋಟಿಫಿಕೇಶನ್ಸ್. PC ವಯೋಮಿತಿ ಜಾಸ್ತಿ ಮಾಡಿ ಲೆಟರ್ ಬರೀರಿ. ಕೇಳಿಸ್ತಾ ಇದ್ಯಾ? PSI ನೋಟಿಫಿಕೇಶನ್ ಮಾಡಿ ಅಂತ ಹೇಳಿ ಲೆಟರ್ ಬರೀರಿ. ಆ ಲೆಟರ್ ಅಷ್ಟಕ್ಕೂ 2 ಲೆಟರ್ ಬರೀರಿ. ನನಗೆ ಒಂದು ನಿಮಗೆ ಕೊಡ್ತೀನಿ ಸ್ವಾಮಿ, ಇನ್ನೊಂದು ನನಗೆ ಅಕ್ನಾಲಜ್ಮೆಂಟ್ ಕೊಡಿ ಅಂತ ಕೇಳಿ. ಅರ್ಥ ಆಗ್ತಿದ್ಯಾ? ಎಷ್ಟು ಜನ ಬರ್ತಿದ್ ನಾನು ನೋಡಿ. ಇಲ್ಲಿ SR ಅನ್ನೋದಲ್ಲ, ನಾನು ಎಷ್ಟೊಂದ್ ಸತಿ ಕೇಳ್ಕೊಂಡ್ ಬಂದಿದ್ದೀನಿ ಇದನ್ನ. ಓಕೆ ಅನ್ನೋದು ನಾಳೆ ಅದು ಮಾಮೂಲಿ. ಅದು ಒಂದು ಲೆಟರ್ ನಾನು ಕೇಳ್ತಾ ಇರೋದು ನಿಮ್ಗೆ ಕೇಳ್ತಾ ಇದೀನಿ. ನೀವೇ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ಗೆ ಹೇಳಿ. ಇದೊಂದು ಇನೋವೇಟಿವ್. ಅರ್ಥ ಆಗ್ತಿದ್ಯಾ? ಎಲ್ಲರೂ ಒಂದೊಂದು ಲೆಟರ್ ತಗೊಂಡೋಗೋದು, ಹೌದಾ ಇಲ್ವಾ? ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಚಡ್ಡಿಯಲ್ಲೇ ಬಂದ್ಬಿಡೋದಲ್ಲ ಅಲ್ಲಿ DC ಆಫೀಸ್ಗೆ. ನಾನು ಹೇಳ್ತಾ ಇದೀನಿ ಕೇಳಿ, ಚಡ್ಡಿಯಲ್ಲಿ ಬರೋದಲ್ಲ.
ನಾನು ಅದನ್ನೇ ಪೊಲೀಸ್ ಹತ್ರ ನಾವು ಚರ್ಚೆ ಮಾಡಿದಾಗ ಇದೇ ಆಗಿದ್ದು. ನಾನು ನೋಡ್ತೀನಪ್ಪ ಅಲ್ಲಿ ಬೆಳಗ್ಗೆ ಹಂಗೆ ಅಲ್ಲಿ ಅವ್ರು ತಿಂಡಿ ಮಾಡ್ತಾ ಇರ್ತಾನೆ, ಹಂಗೆ ಬಂದಿರ್ತಾನೆ ಅವನು ಅಂತ. ಅದಂಗೆ ಆಗ್ಬಾರ್ದು. ಸ್ವಲ್ಪ ಡಿಸಿಪ್ಲಿನ್ ನಾವು ಪೊಲೀಸ್ ಅಂದಾಗ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡಿ. ಯಾಕೆಂದ್ರೆ ಅವ್ರು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂದ್ರೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ. ಹೌದಾ ಇಲ್ವಾ? ಪ್ರತಿಯೊಬ್ಬರಿಗೂ ಹೆಣ್ಮಕ್ಳು ಬರ್ತಾ ಇದಾರೆ ಅಂದ್ರೆ ಅವ್ರಿಗೂ ತುಂಬಾ ರೆಸ್ಪೆಕ್ಟ್ ಕೊಡಿ, ಗೌರವ ಕೊಡಿ. ಸಪ್ರೇಟ್ ಅವರಿಗೆ ಅಂತ ಹೇಳಿ ನೀವು ಸೇಫ್ಟಿ ಮೆಜರ್ ನೀವೇ ಕ್ರಿಯೇಟ್ ಮಾಡಬೇಕು. ನೀವೇ ವಾಲಂಟಿಯರ್ಸ್ ಆಗಿ ಸುಮ್ಮನೆ ಯಾವ ರೀತಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದ್ರೆ ನೀವು ಇನ್ನೊಬ್ರಿಗೆ ಮಾದರಿ ಆಗ್ಬೇಕು. ನಿಮ್ಮನ್ನ ನೋಡಿ ಇನ್ನೊಬ್ರು ಕಲಿಬೇಕು. ಈ ರೀತಿ ಮಾಡಿದ್ರೆ ಈ ರೀತಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿ. ಅರ್ಥ ಆಗ್ತಿದೆಯಲ್ಲ? ನಾನು ಹೇಳ್ತೀನಿ ಕೇಳಿ, ಪ್ರತಿ ಒಬ್ರು ಇಂಪಾರ್ಟೆಂಟ್. ಈಚ್ ಅಂಡ್ ಎವ್ರಿ ಒನ್ ಎಲ್ಲರೂ ಇಂಪಾರ್ಟೆಂಟ್. ನಿಮ್ಮ ಒಂದು ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್. ಏನೋ ಬರ್ತೀವಿ ಹೋಗ್ತೀವಿ ಅನ್ನೋದಾದ್ರೆ ಆಗಲ್ಲ. ನೀವು ಬೆಳಗ್ಗೆ ಎದ್ದು ಎಷ್ಟು 3 ರಿಂದ 4 ಕಿಲೋಮೀಟರ್ ನಡೀತಿರಲ್ವಾ, ಓಡ್ತಿರಲ್ವಾ? PSI ಆಗ್ಬೇಕು ಅಂತ ಹೇಳ್ಬಿಟ್ಟು ಓಡ್ತೀರಾ ಇಲ್ವಾ? ಇಲ್ಲಿಂದ 2 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಲ್ಲಿ ಮನವಿ ಕೊಟ್ಬಿಟ್ಟು ವಾಪಸ್ ಬರಕ್ಕಾಗಲ್ವಾ? ಆಗುತ್ತಾ ಇಲ್ವಾ? ನಿಮ್ಮನ್ನೇನ್ ಕೇಳ್ತಾ ಇದೀನಿ, ಇಲ್ಲಿಂದ ಬೆಂಗಳೂರು ಬನ್ನಿ, ಒಂದ್ 5,000 ಖರ್ಚು ಮಾಡ್ಕೊಂಡು ಅಲ್ಲಿ ಹೋಗಿ ನಾವು ಪ್ರೊಟೆಸ್ಟ್ ಮಾಡೋಣ ಅಂತ ಏನಾದ್ರು ಕೇಳ್ತಾ ಇದೀವಾ? ಆಗಸ್ಟ್ 11ನೇ ತಾರೀಕು ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಅದು ಚೆನ್ನಾಗಿತ್ತಾ ಇಲ್ವಾ? ಚೆನ್ನಾಗಿತ್ತಾ ಇಲ್ವಾ? ನಾಳೆನೂ ಅಷ್ಟೇ ಅದೇ ರೀತಿ ಎಲ್ಲಾರು ನಮ್ ಕೈಯಲ್ಲಿ ಲೆಟರ್ ಇಟ್ಕೊಂಡ್ ಬಂದ್ರೆ ಎನ್ವಲಪ್ ಸಿಗುತ್ತೆ. ₹1 ₹2. ನಮ್ ಕಾರಲ್ಲಿ ಒಂದ್ 2-3 ಸಾವಿರ ಎನ್ವಲಪ್ಸ್ ಇರ್ಬೋದು. ನಿಮಗೆ ಕೊಡ್ತೀನಿ. ಯಾರಿಗೆ ಸಿಗ್ಲಿಲ್ಲ ಅಂತಂದ್ರೆ, ನಿಮಗೆ ಸಿಕ್ತಾ ಅಂತಂದ್ರೆ ನೀವೇ ಒಂದು ನೀಟಾಗಿ ನಿಮಗೆ ಡಿಫ್ರೆಂಟ್ ಆಗಿ ನಿಮಗೆ ಹೇಳಂಗೆ ಇಲ್ಲ, ಡಿಫ್ರೆಂಟ್ ಡಿಸೈನ್ ಮಾಡ್ಕೊಂಡ್ ಬರ್ತೀರಾ. ನೀವು ಬರ್ತೀರಾ ಇಲ್ವಾ? ಮತ್ತೆ ಮುಖ್ಯವಾಗಿ ಏನಂದ್ರೆ ನಮಗೆ ವಯೋಮಿತಿ ಹೆಚ್ಚಿಸಿ ಇಮಿಡಿಯೇಟ್ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ನೋಟಿಫಿಕೇಶನ್ಸ್ ನೀವೇನಾದ್ರೂ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಸೀರಿಯಸ್ಲಿ ಹೇಳ್ತೀನಿ ಕೇಳಿ, ಇನ್ನು 6 ತಿಂಗಳಲ್ಲ, ವರ್ಷ ಆದ್ರೂ ಮಾಡಲ್ಲ ಅವರು. ನಾನು ಹೇಳ್ತೀನಿ, ಯಾರು ಅಷ್ಟೇ, ಯಾರು ಭಯ ಬೀಳಂಗಿಲ್ಲ. ಇಲ್ಲಿರೋರು ಎಲ್ಲರೂ ಅಷ್ಟೇ. ಜಸ್ಟ್ ನೀವೇ ವಾಲಂಟ್ರಿಯಾಗಿ ಒಂದು 30 ಸೆಕೆಂಡ್ಸ್. ನಾನು ನೆನ್ನೆ ಫ್ರೀಡಮ್ ಪಾರ್ಕ್ ಅಲ್ಲಿ ಹೋಗಿದ್ದೆ. UGC ಕ್ವಾಲಿಫೈಡ್ ಆಗಿರೋರಿಗೆ ನೀವು 10,000 ಜನ ಗೆಸ್ಟ್ ಫ್ಯಾಕಲ್ಟೀಸ್ಗೆ ಫಿಲ್ ಮಾಡಬೇಕು ಅಂತ ಹೇಳಿ. ಅಲ್ಲಿ 1,000 ಜನ ಬಂದಿರ್ಲಿಲ್ಲ. ಎಷ್ಟು ಜನ ಬಂದಿದ್ರು? ಮಿನಿಮಮ್ ಎಷ್ಟು ವಿಡಿಯೋ ಮಾಡಿಸಿರ್ಬೇಕು ಹೇಳಿ? 20 ಸೆಕೆಂಡ್ಸ್, 30 ಸೆಕೆಂಡ್ಸ್, 50 ಸೆಕೆಂಡ್ಸ್, 1 ನಿಮಿಷ. ಅವರು ಇಷ್ಟ ಬಂದಷ್ಟು ಮಾತಾಡಿದ್ರು. ಮ್ಯಾಕ್ಸಿಮಮ್ 2 ಮಿನಿಟ್ಸ್. ಕೆಲವರು 20 ಸೆಕೆಂಡ್ಸ್ ಮಾಡಿದ್ರು. ಸುಮಾರು ಏನಿಲ್ಲ ಅಂದ್ರೂ ಒಂದು 100 ಜನ ವಿಡಿಯೋ ಮಾಡಿದ್ದಾರೆ. ಎಷ್ಟು ಹೇಳಿ? 100 ಜನ. ಅವ್ರು ಇರೋದೆಷ್ಟು? ಅವ್ರು ಇರೋದು 10,000 ಗೆಸ್ಟ್ ಫ್ಯಾಕಲ್ಟೀಸ್ಗೆ. ಅಲ್ಲಿ ಬಂದಿರೋದು ಒಂದು 200-300 ಜನ. ಮ್ಯಾಕ್ಸಿಮಮ್ 200 ಅಂದ್ಕೊಳ್ಳಿ. 100 ಜನ ಇಲ್ಲ ಸರ್, ಯಾವ್ದು ಹೇಳಿ ಬಂದಿದೀವಿ ಓದೋದಕ್ಕೆ? ನಾನು ಹೇಳ್ತೀನಿ ಕೇಳಿ, ಮನೇಲಿ ನೋಡಿದ್ರೆ ಏನು ಸರ್, ಇಲ್ಲಿ ಒಂದು ವಿಚಾರ ಹೇಳ್ತೀನಿ ಕೇಳಿ. ಮನೇಲಿ ಸರ್, ಇಲ್ಲೇ ಕ್ಲಾರಿಟಿ ಕೊಡ್ತೀನಿ ಸರ್, ಒಂದ್ ನಿಮಿಷ ಕ್ಲಾರಿಟಿ ಕೊಡ್ತೀನಿ. ಇಲ್ಲಿ 1 ನಿಮಿಷ ಹೇಳ್ತೀನಿ ನೋಡಿ. ಇಲ್ಲಿ ಮಾಸ್ಕ್ ಹಾಕೊಂಡು ವಿಡಿಯೋ ಮಾಡ್ಬೇಕು ಅದೆಲ್ಲ ಏನಿಲ್ಲ ನೋಡಿ. ಯಾವತ್ತೋ ನೀವು ಮಾಸ್ಕ್ ಹಾಕೊಂಡು ವಿಡಿಯೋ ಮಾಡ್ತಾ ಇದೀರಾ ಅಂದ್ರೆ ಏನೋ ಸುಳ್ಳು ಹೇಳ್ತಾ ಇದೀರಾ ಅಂತ ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೇಳ್ತಿದೀನಿ ಮಾತಂತಂದ್ರೆ, ನಿಮ್ ತಂದೆ ತಾಯಿಗೆ, ನಿಮ್ ರಿಲೇಟಿವ್ಸ್ಗೆ ನೀವು ಇಲ್ಲಿ ಓದೋದಕ್ಕೆ ಹೋಗಿದೀನಿ ಅಂತ ಎಲ್ಲರಿಗೂ ಗೊತ್ತಾ ಇಲ್ಲ? ಇವತ್ತು ನೀವು ಮಾಸ್ಕ್ ಇಲ್ಲದೆ ಒಂದು ವಿಡಿಯೋ ತಗೊಂಡ್ ಮಾಡಿದ್ರೆ ನೀವೊಂದು ಲೀಡರ್ ಆಗ್ತೀರಾ. ಯಾಕೆ? ಒಂದು ಧೈರ್ಯ ಬರುತ್ತೆ, ಭಯ ಅನ್ನೋದಿರಲ್ಲ. ನೀವೇನ್ ಮಾಡ್ತಿದ್ದೀರಾ ಅದನ್ನ ಸತ್ಯ ಹೇಳ್ತಾ ಇರ್ತೀರಾ. ಹೌದಾ? ಅದನ್ನ ನಿಮ್ಮ ತಂದೆ ತಾಯಿ ನೋಡಿ ಖುಷಿ ಪಡ್ತಾರೆ. ಇಲ್ಲ, ಒಂದ್ 5 ವರ್ಷ ನೀವು ಏನಿಲ್ಲ ನಾನು ಭಯ ಬೀಳ್ತೀನಿ ಅನ್ನೋದಾದ್ರೆ ನೀವೇನು ಜಾಬ್ ತಗೊಂಡೇ ಇರಲ್ಲ. ಜಾಬ್ ತಗೊಂಡೇ ಇದ್ದಾಗ ನೀವು ಮನೆಗೆ ಹೋಗ್ತಿರಲ್ಲ, ಅವಾಗ ಏನ್ ಸುಳ್ಳು ಹೇಳ್ತೀರಾ? ಅವಾಗ ನಿಜ ಹೇಳ್ತೀರಾ ತಾನೆ, ಏನೋ ನೋಟಿಫಿಕೇಶನ್ ಆಗಿಲ್ಲ ಅಂತ ಹೇಳಿ. ಇವಾಗ ನೋಟಿಫಿಕೇಶನ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಸತ್ಯ ಹೇಳೋದಕ್ಕೆ ಒಂದು ವಿಡಿಯೋ ಮಾಡಕ್ ಆಗಲ್ಲ ಅಂತಂದ್ರೆ ಏನ್ ಹೇಳ್ಬೇಕು ಹೇಳಿ ನಿಮ್ಗೆ? ಹೌದಾ ಇಲ್ವಾ? ಹೌದಾ ಇಲ್ವಾ? ಎಸ್ ಸರ್ ನೋ? ವೆರಿ ಸಿಂಪಲ್. ಯಾರಿಗೆ ಹೇಳ್ತಾರೆ? 1-2 100 ವಿಡಿಯೋ 100 ಜನ ಮಾಡ್ತಾರೆ. ರಿಲೇಟೆಡ್ ಇರಲ್ಲ. ಅರ್ಥ ಮಾಡ್ಕೊಳ್ಳಿ, ಅದ್ರ ರಿಲೇಟೆಡ್ ಇರಲ್ಲ. ನೀವೇನ್ ಓದ್ತಾ ಇದ್ರ? PSI, KS ಎಕ್ಸಾಮ್ ನೋಟಿಫಿಕೇಶನ್ ಯಾವ್ದಾದ್ರು ಹೋಗ್ಲಿ, ಟೀಚರ್ಸ್ ನೋಟಿಫಿಕೇಶನ್ ಮಾಡಿ ಅಂತ ಹೇಳಿ ನಿಮ್ ಸ್ನೇಹಿತರಿಗೆ ಒಂದು ವಿಡಿಯೋ ಮಾಡ್ಕೊಟ್ರೆ ನಿಮ್ಗೇನಾಗುತ್ತೆ? ಹೌದಾ ಇಲ್ವಾ? ಎಸ್ ಸರ್ ನೋ? ನೋಡಿ, ಮತ್ತೆ ಹೇಳ್ತಾ ಇದೀನಿ, ಲೆಟರ್ ತುಂಬಾ ಇಂಪಾರ್ಟೆಂಟ್. ನಾಳೆ ಮಾಡ್ತಾ ಇರೋದು. ಮತ್ತೆ ಸುಮಾರು ಒಂದು 1000 ಪ್ಲೇ ಕಾರ್ಡ್ಸ್ ಇರುತ್ತೆ, ಬ್ಯಾನರ್ಸ್ ಇರುತ್ತೆ. ವೆರಿ ಡಿಸಿಪ್ಲಿನ್ ಅಲ್ಲಿ ನೀವು 3 ಜನ ಬರ್ತೀರಾ, 4 ಜನ ಬರ್ತೀರಾ ಗೊತ್ತಿಲ್ಲ. ನೀಟಾಗಿ ಒಂದ್ ರೋಡಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ಫುಲ್ಲು
ನೀವು ಇಷ್ಟು ಜನ ಎಲ್ಲರೂ ವಾಲಂಟರಿ ಆಗಿ ವರ್ಕ್ ಮಾಡಿ ಇನಿಷಿಯಲ್. ಯಾಕೆಂದ್ರೆ ನಾವು ಸ್ಟಾರ್ಟ್ ಮಾಡೋದ ಶ್ರೀನಗರ, ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ತಾ ಇರೋದಲ್ವಾ? ಹೌದಾ ಇಲ್ವಾ? ಇವತ್ತು ಯಾಕೆ ಇಲ್ಲಿ ಮೀಟಿಂಗ್ ಇಟ್ಕೊಂಡಿದೀವಿ ಅಂತಂದ್ರೆ, ನಾಳೆ ಬೆಳಗ್ಗೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನಾವು ಬಂದು ಆ ಲೈಬ್ರರಿಗೆ ಹೋಗಿ ಬನ್ನಿ ಅಂತ ಕರೆಯೋದು, ಇಲ್ಲ ತಿಂಡಿ ಮಾಡ್ತಾ ಇದ್ರೆ ಬಾರಪ್ಪ ಅಂತ ಹೇಳೋದು, ಯಾವ ಹುಡುಗರು ಆ ತರ ಇಟ್ಕೊಂಡು ಹೋಗ್ಬೇಡಿ. ನಾನು ನಿಜ ಹೇಳ್ತೀನಿ, ಯಾಕೆಂತಂದ್ರೆ ಒಂದು ಎಕ್ಸಾಮ್ ಬರೆಯೋದಕ್ಕೆ ಎಷ್ಟು ನೀಟಾಗ ನೀವು ಪ್ರಿಪರೇಷನ್ ಮಾಡ್ಕೊಂಡು ಬೆಳಗ್ಗೆ 6 ಗಂಟೆ ಇಲ್ಲಿಂದ ಬೆಂಗಳೂರಲ್ಲಿ ಸೆಂಟರ್ ಹಿಂದಿನ ದಿನನೇ ಹೊರಟಿರ್ತೀರಾ ಇಲ್ವಾ? 5,000 ಖರ್ಚು ಮಾಡ್ಕೊಂಡು ಹಾಲ್ ಟಿಕೆಟ್ ಹಿಂದೆ ಒಂದ್ ವಾರ ಮುಂಚೆನೆ ಅಡ್ಮಿಟ್ ಕಾರ್ಡ್ ಜೆರಾಕ್ಸ್ ತಗೊಂಡು ಅದಕ್ಕೆ ದೇವ್ರ ಮುಂದೆ ಇಟ್ಟು ಕಡ್ಡಿ ಪೂಜೆ ಮಾಡಿ ತಗೊಂಡು ಹೋಗ್ತೀರಾ ಅಲ್ಲಿ. ಸತ್ಯನ ಇಲ್ವ ಹೇಳಿ? ಆ ಪೆನ್ ಅಂತ ಒಂದ್ ತಿಂಗಳು ಮುಂಚೆನೆ ತಗೊಂಡ್ಬಂದು ದೇವ್ರ ಹತ್ರ ಅದೇ ಪೆನ್ನಲ್ಲಿ ಬರೀಬೇಕಂತ ವಾಪಸ್ ಇಟ್ಟಿರ್ತೀರಾ. ನಾನ್ ನಿಜ ಹೇಳ್ತಾ ಇದೀನಿ, ಯಾಕೆಂದ್ರೆ ನಾನ್ ಮಾಡಿಲ್ಲ, ನಾನ್ ಮಾಡಿರೋದು ನೋಡಿದೀನಿ. ಓಕೆನಾ? ಹಂಗಾಗಿ ಒಂದು ಎಕ್ಸಾಮ್ ಬರೀಬೇಕಂದ್ರೆ ಒಂದ್ ತಿಂಗಳು ಮುಂಚೆ ಪ್ರಿಪರೇಷನ್ ಇರುತ್ತಾ ಇಲ್ವಾ? ನಾನು ಯಾವತ್ತೂ ಪ್ರಿಪರೇಷನ್ ಅಂದ್ರೆ ಪ್ರೊಟೆಸ್ಟ್ ಇರ್ಬೋದು, ಒಂದೇನಾದ್ರೂ ಒಳ್ಳೇದಾಗುತ್ತಂದ್ರೆ ಇನ್ಸ್ಟಂಟ್ ಡಿಸಿಷನ್ ತಗೊಂತೀನಿ. ಈ ನಾಳೆ ರ್ಯಾಲಿ ಮಾಡ್ಬೇಕಂತ 4 ರಿಂದ 5 ದಿನ ಮುಂಚೆ ತಗೊಂಡಿರೋ ಡಿಸಿಷನ್ ಇದು. ಯಾಕೆ ಅಂತಂದ್ರೆ ತುಂಬಾ ಅರ್ಜೆಂಟ್ ಇದೆ. ಏನಾದ್ರೂ ವಯೋಮಿತಿ ಇಲ್ಲ ನೇಮಕಾತಿ, ಇವರು ಜಾತಿ ಗಣತಿ ಅಂತ ಹೇಳ್ಬಿಟ್ಟು ಇವರು ನೆಪ ಹಾಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಅರ್ಥ ಆಗ್ತಿದೀರಾ? ಸ್ವಲ್ಪ ನಮಗೆ ಮೂಮೆಂಟ್ಸ್ ಗೊತ್ತಾಗುತ್ತೆ, ಅದಕ್ಕೋಸ್ಕರ ಇದು ಅರ್ಜೆಂಟ್ ಮಾಡ್ತಾ ಇರೋದು. ಒಂದ್ ಎಕ್ಸಾಮ್ ಬರೀಬೇಕಂತ ಅಂದ್ರೆ ಅಷ್ಟೆಲ್ಲ ಪ್ರಿಪರೇಷನ್ ಮಾಡ್ತೀರಾ ಅಂತಂದ್ರೆ ನಾಳೆ ಬೆಳಗ್ಗೆ ನಾವು ಇಲ್ಲಿ ಬಂದಾಗ ಅಲ್ಲಿ ನಾನು ತಿಂಡಿ ಮಾಡ್ಕೊಂಡ್ ಬರ್ತೀನಿ, ಇಲ್ಲ ಟೀ ಕುಡ್ಕೊಂಡ್ ಬರ್ತೀನಿ, ಇಲ್ಲ ಯಾರೋ ಮಾಡೋರು ಮಾಡ್ಕೊಂಡ್ಲಿ ಅಂತ ಅನ್ನೋದಾರೆ ಏನು ಚೇಂಜಸ್ ಆಗಲ್ಲ. ದಯವಿಟ್ಟು ನಾಳೆ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಇಲ್ಲಿರೋ ಇಷ್ಟು ಜನ ಹೇಳ್ತೀನಿ ಕೇಳ್ಕೊಡಿ, ಎಲ್ಲ ವ್ಯಾಲೆಂಟರಿ ವರ್ಕ್ ಮಾಡಿ. ಎಲ್ಲಿ ತನಕ ಅಂತಂದ್ರೆ ಅಂಟಿಲ್ DC ಕಚೇರಿ ಮುಟ್ಟ ತನಕ. ಯಾಕೆ ಅಂದ್ರೆ ನಿಮಗೆ ಗೊತ್ತಿರೋಷ್ಟು ಅವೇರ್ನೆಸ್ ಬೇರೆ ಲೈಬ್ರರಿಗೆ ನಿಮ್ ಫ್ರೆಂಡ್ಸ್ಗೆ ಗೊತ್ತಿರುತ್ತಾ? ಯಾಕೆಂದ್ರೆ ಅಷ್ಟು ನೀಟಾಗಿ ತಿಳಿಸಿದೀನಿ ನಿಮಗೆ ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು. ನೀವೇನಂದ್ರೆ ಒಬ್ಬೊಬ್ರು 5-10 ಜನ ಎಲ್ಲೆಲ್ಲಿ ನಿಮಗೆ ಗೊತ್ತಿರುತ್ತೆ. ಇಲ್ಲಿಂದ DC ಕಚೇರಿಗೆ ನಾವು ಬೈ ವಾಕ್ ಹೋಗ್ಬೇಕಾದ್ರೆ ಎಷ್ಟು ಲೈಬ್ರರಿ ಇದೆ, ಎಷ್ಟು ಕ್ಲಾಸ್ ರೂಮ್ ಇದೆ ಅಂತ ನಿಮಗೆ ಗೊತ್ತಿದೆಯಾ ಇಲ್ವಾ? ನೀವು ಒಂದಿನ 1 hour ಇನಿಷಿಯೇಟಿವ್ ತಗೊಂಡು ಈ ಕಡೆ ಲೈಬ್ರರಿಗೆ ಹೋಗಿ ಬಾಪ ಅಂತ ಎಲ್ಲ, ನೀವ್ ಯಾವ ಭಾಷೆಯಲ್ಲಿ ಕರಿತೀರಾ ನನಗೆ ಗೊತ್ತಿಲ್ಲ, ಒಟ್ಟು ಅವ್ರು ಬಂದು ಲೈನಲ್ಲಿ ನಿಂತ್ಕೊಬೇಕಷ್ಟೇ. ಅರ್ಥ ಆಗ್ತಾ? ಯಾವ ಕ್ಲಾಸ್ ನಡೀತಾ ಇರ್ಲಿ, ನಾವು ಪ್ರತಿಯೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲರಿಗೂ ಹೇಳಿದೀವಿ, ಯಾರಿಗೂ ನಾಳೆ ಕ್ಲಾಸ್ ಕ್ಲೋಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಎಲ್ಲ ಕ್ಲಾಸಸ್ ಇರುತ್ತೆ. ಕ್ಲಾಸಸ್ ಅಲ್ಲಿ ಎಲ್ಲ ಓನರ್ಸ್ ಹೇಳಿದೀವಿ, ಅವರೇ ವಾಲಂಟರಿ ಲೆಕ್ಚರರ್ ಮೆಂಟರ್ಸ್ ಅವರು ಕರ್ಕೊಂಡ್ ಬರ್ತಾರೆ. ಆದ್ರೆ ನೀವು ಒಂದು ಇಮ್ಯಾಜಿನೇಷನ್ ಇಟ್ಕೊಳ್ಳಿ ಯಾವತ್ತೂ. ಇಲ್ಲಿಂದ ನಾವು ಇಲ್ಲಿಗೆ 100 ಮೀಟರ್ ನಡೀತಾ ಇದ್ದೀವಿ ಅಂತಂದ್ರೆ ಇಲ್ಲಿಂದ ನೀವು ಒಂದು 100 ಮೀಟರ್ ಮುಂಚೆನೆ ಒಂದ್ 23 ಜನ ಹೋಗಿ ಆ ಕಡೆ ಈ ಕಡೆ ಲೈಬ್ರರಿ ಮತ್ತೆ ಇನ್ಸ್ಟಿಟ್ಯೂಷನ್ ಇರೋ ಹುಡುಗರ್ನೆಲ್ಲ ಏನ್ ಮಾಡ್ಬೇಕು, ಕರ್ಕೊಂಡ್ ಮುಂದೆ ರೋಡಲ್ಲಿ ಇಟ್ಕೊಬೇಕು. ಆ ರೀತಿ ಮಾಡಿದ್ರೆ ಮಾತ್ರ ಆಗೋದು. ಹೌದಾ ಇಲ್ವಾ? ಈಗ ಟ್ರೈನ್ ಬರಕ್ ಮುಂಚೆ ಟಿಕೆಟ್ ಬುಕ್ ಮಾಡ್ತೀರಾ, ಟ್ರೈನ್ ಹೋದ್ಮೇಲೆ ಬುಕ್ ಮಾಡ್ತೀರಾ? ಮೊದ್ಲೇ ಮಾಡ್ತೀರಲ್ಲ. ಅದೇ ರೀತಿ ನಮ್ ರ್ಯಾಲಿ ಹಿಂದೆ ಬರ್ತಾ ಇದೆ ಅಂದ್ರೆ ಮುಂದೆ ಇರೋ ಹುಡುಗರ್ನೆಲ್ಲ ಏನ್ ಮಾಡ್ಬೇಕು, ಕರ್ಕೊಂಬಂದ್ ರೋಡಲ್ಲಿ ನಿಲ್ಸ್ಕೊಬೇಕು ನೀವೇ. ಇಷ್ಟು ಜನ ವ್ಯಾಲಂಟಿಯರ್ಸ್. ಅರ್ಥ ಆಗ್ತಿದ್ಯಾ? ಇಲ್ಲ ನನ್ಗೇನೋ ಗೊತ್ತಿಲ್ಲಪ್ಪ, ಸುಮ್ನೆ ಎಲ್ಲ ನಾನು ಏನೋ ಕುರಿಗಳು ಹೋಗ್ತಾ ಇದ್ದಾರೆ ಅಂತ ಕುರಿ ಸುಮ್ನೆ ಹೋಗೋದಲ್ಲ. ಟೈಮಿಂಗ್ಸ್ ಇಲ್ಲ ಹೇಳ್ತೀನಿ ಕೇಳಿ. ಲೈಬ್ರರಿ ಬಂದ್ ಮಾಡಿದ್ರೆ ನಮ್ಮ ಹುಡುಗರು ಗೊತ್ತು 11 ಗಂಟೆಗೆ ಹೇಳ್ತಾರೆ ಲೈಬ್ರರಿ ಇದೆ ಅಂತಂದ್ರೆ, ಲೈಬ್ರರಿ ಇದೆ, ಓಕೆ, 1-2 ಅವರ್ ಓದ್ಕೊಡೋಣ ಬೆಳಗ್ಗೆ ಇದ್ದು, ಆಮೇಲೆ ಬೇಕಾದ್ರೆ ರ್ಯಾಲಿಗೆ ಜಾಯಿನ್ ಆಗ್ಬೋದು ಅಂತ ಹೇಳಿ ಎಷ್ಟೋ ಜನ ಯೋಚನೆ ಮಾಡ್ತೀರಾ ಇಲ್ವಾ? ಎಸ್ ಆರ್ ನೋ? ಯಾಕೆಂದ್ರೆ ಇದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಸುಮ್ನೆ ಜೋಶಲ್ಲಿ ಎಲ್ಲ ಕ್ಲೋಸ್ ಮಾಡ್ಬೋಣ ಅಲ್ಲ. ಅದು ಎಲ್ಲಾನು ಇದ್ರೆ ಅದ್ರ ಜೊತೆ ನಾವು ತಗೊಂಡೋಗ್ಬೇಕಷ್ಟೇ. ಬೆಳಿಗ್ಗೆ ಅವರು ಒಂದು 5 ಗಂಟೆಗೆ ಯಾರೋ ಎಷ್ಟೋ ಜನ 5 ಗಂಟೆ 6 ಗಂಟೆಗೆ ಬಂದು ಓದೋರು ಇದ್ದಾರೆ ಇಲ್ವಾ? ಬೆಳಗ್ಗೆ ಬಂದು ಒಂದ್ 2 hours ಓದ್ಕೊಳ್ಳಿ. ಡೇ ವೇಸ್ಟ್ ಮಾಡ್ಬೇಡಿ. ಬೆಳಗ್ಗೆ ಒಂದು 2 hours ಓದ್ಕೊಳ್ಳಿ. ಆದ್ರೆ ಒಂದು 8 ರಿಂದ 9 ಗಂಟೆ ಸುತ್ತಿಗೆ ಎಲ್ಲರೂ ರೆಡಿ ಇರಿ. ಬೆಳಗ್ಗೆ 9 o'clock ಇಲ್ಲಿ ರೆಡಿ ಇರಿ ವಿತ್ ಲೆಟರ್. ಈಗ ಹೋಗಿ ಏನ್ ಮಾಡ್ತೀರಾ ಗೊತ್ತಿಲ್ಲ. ಊಟ ಮಾಡಿದ್ಮೇಲೆ ಲೆಟರ್ ಬರೀತೀರಾ, ಊಟಕ್ಕೆ ಮುಂಚೆ ಲೆಟರ್ ಬರೀತೀರಾ ಗೊತ್ತಿಲ್ಲ. ಒಂದು ಲೆಟರ್ ಬರೀರಿ. ಲೆಟರ್ ಯಾರಿಗೆ ತೋರಿಸ್ತೀರಾ ಗೊತ್ತಿಲ್ಲ, ಯಾರಿಗೂ ತೋರಿಸ್ಬೇಡಿ. ಅದು ಲೆಟ್ರು ಸೀದಾ DC-ನೇ ಓದ್ಕೊ. ಹೌದು, ಯಾಕೆಂದ್ರೆ ಸ್ವಲ್ಪ ಸೀಕ್ರೆಟ್ ಮೇಂಟೈನ್ ಮಾಡಿ. ಲೆಟರ್ ಅಲ್ವಾ?
ಶ್ರೀನಗರ ಹುಡುಗರು ಎಲ್ರು ಇನ್ನೊಂದ್ಸತಿ ಹೇಳ್ತೀನಿ, ಶ್ರೀನಗರ ಹುಡುಗರು ಎಲ್ರು ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ. ಸಂಕಲ್ಪ ಲೈಬ್ರರಿ ಹತ್ರ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿ. ಎಲ್ರು ನೀವೇ ಈ ಸುತ್ತಮುತ್ತ ರೋಡಲ್ಲಿ ಯಾರ್ಯಾರು ಇದಾರೆ ಅಷ್ಟು ಜನನ್ನ ನೀವು ಕರ್ಕೊಂಡ್ಬಂದು ಬೆಳಗ್ಗೆ ಒಂದು 8:30 9 ಗಂಟೆಗೆ ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? ಓಕೆನಾ? ಎಲ್ಲ ಒಳ್ಳೇದಾಗಿ